ಓಕೆ, ಕೈಗಾರಿಕೆಗಳು ಅಂತ ನೋಡ್ತೀವಿ. ಓಕೆ, ಕೈಗಾರಿಕೆಗಳು ಅಥವಾ ದ್ವಿತೀಯ ವಲಯದಲ್ಲಿ ಬರ್ತಕ್ಕಂಥದ್ದು ಆದರೆ ಕೈಗಾರಿಕೆಗಳು. ಏನು ಕೈಗಾರಿಕೆ ಅಂದ್ರೆ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇಂಡಸ್ಟ್ರೀಸ್ ಕೈಗಾರಿಕೆಗಳು. ಏನು ಕೈಗಾರಿಕೆ ಅಂದ್ರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ತಯಾರು ಮಾಡ್ತಕ್ಕಂಥದ್ದನ್ನು ನಾವು ಕೈಗಾರಿಕೆ ಅಂತ ಕರಿತಾ ಬರ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಇಂಡಸ್ಟ್ರಿಯಲೈಸ್ ಆರ್ ಫೆರಿಶ್ ಅಂತಕ್ಕಂಥದ್ದು ಹೇಳ್ತಾ ಬಂದರು. ಜೊತೆಗೆ ಅವರೊಂದು ಕೃತಿ ಬರೀತಾರೆ, ಯಾವುದ್ರಿ? ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ 1934ರಲ್ಲಿ. ಭಾರತದ ಯೋಜಿತ ಆರ್ಥಿಕತೆ. ಯಾವುದ್ರಿ? ಭಾರತದ ಯೋಜಿತ ಆರ್ಥಿಕತೆ. ಯಾವ ಆರ್ಥಿಕತೆ ಕೈಗಾರಿಕೆಗಳನ್ನು ಸಮೃದ್ಧವಾಗಿ ಹೊಂದಿರ್ತದೋ ಅಂಥ ಒಂದು ಆರ್ಥಿಕತೆ ಬೇಗ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಅಂದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಹೊಂದಬೇಕಂದ್ರೆ ಕೈಗಾರಿಕೆಗಳ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹೇಳಿದವ್ರು ಯಾರಪ್ಪ ಅಂದರೆ ಭಾರತದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ನೋಡ್ತಾ ಬರ್ತೀವಿ. ಕೈಗಾರಿಕೆಗಳನ್ನು ನೋಡಿದಾಗ ನಾವು ಈ ಗುಡಿ ಕೈಗಾರಿಕೆಗಳು, ನೆಕ್ಸ್ಟ್ ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳು ಅಂತ ವಿಧಗಳನ್ನು ನೋಡ್ತಾ ಬರ್ತೀವಿ. ಅಂದರೆ ಮನೆಯಲ್ಲಿ ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳು, ಮನೆಯವರಿಂದನೇ ಮನೆಯಲ್ಲಿಯೇ ತಯಾರು ಮಾಡ್ತಕ್ಕಂಥದ್ದು. ಈಗ ನೋಡ್ರಿ, ಯಾವುದಪ್ಪ ಅಂದರೆ ಬುಟ್ಟಿ ನೇಯುವುದು ಕೇಳಿರಲ್ಲ, ಕಂಬಾರಿಕೆ, ಕುಂಬಾರಿಕೆ ಇವೆಲ್ಲ ಮಾಡ್ತಾರ, ಗಡಿಗೆ ಮಾಡ್ತಾರಲ್ಲ, ಹಂಗಂದ್ರೆ ತಿಳಿತದೆ. ಕುಂಬಾರಿಕೆ ಅಂದ್ರೆ ತಿಳಿಯಂಗಿಲ್ಲ, ಕುಂಬಾರಿಕೆ ಅಂತ ಕರಿತೀವಿ. ಕಂಬಾರಿಕೆ ಅಂದ್ರೆ ಇದೇನು ಹೊಡಿತಾರಲ್ಲ, ಏನದು ನೇಗಿಲೆ ಹೊಡಿಬೇಕಂದ್ರೆ ರೆಡಿ ಮಾಡ್ತಾರೆ ಅವ್ರ ಬಡಿಗೆರು, ಅವ್ರು ಕಂಬಾರಿಕೆ ಕುಂಬಾರಿಕೆ ಅಂತ ಕರಿತಾರೆ. ಇವೆಲ್ಲ ಏನಪ್ಪ ಅಂದರೆ ಮನೆಯಲ್ಲೇ ತಯಾರಾಗ್ತದೆ. ಗುಡಿ ಅಂದ್ರೆ ಗುಡಿಯಾಗ ಮಾಡೋದು ಅಲ್ಲಿದು ಎಲ್ರಿ, ಮನೆಯಲ್ಲಿಯೇ ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳು. ಇನ್ನು ಸಣ್ಣ ಕೈಗಾರಿಕೆಗಳು ಅಂತ ಬರ್ತವೆ. ಸಣ್ಣ ಪ್ರಮಾಣದ ಕೆಲವೊಂದು ಕಾರ್ಮಿಕರನ್ನು, ವಿದ್ಯುತ್ತನ್ನು ಬಳಸ್ಕೊಂಡು ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳು. ಅದೇ ರೀತಿಯಾಗಿ ಮಧ್ಯಮ ಪ್ರಮಾಣದ ಕಾರ್ಮಿಕರು ಮತ್ತು ಪ್ರಮಾಣದ ವಿದ್ಯುತ್ ಶ್ರಮವನ್ನು ಬಳಸ್ಕೊಂಡು ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳು. ಇನ್ನು ನೆಕ್ಸ್ಟ್ ಬೃಹತ್ ಪ್ರಮಾಣದ ಒಂದು ಕಾರ್ಮಿಕರನ್ನು ಬಳಸ್ಕೊಂಡು ಬೃಹತ್ ಪ್ರಮಾಣದ ವಿದ್ಯುತ್ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳನ್ನು ಬೃಹತ್ ಕೈಗಾರಿಕೆಗಳು. ಇನ್ನೊಂದು ಮೊನ್ನೆ ಎಕ್ಸಾಮ್ ಕೇಳಿದ ಪೂರಕ ಕೈಗಾರಿಕೆಗಳು ಅಂದರೆ ಏನು? ಪೂರಕ ಕೈಗಾರಿಕೆಗಳು, ಪೂರಕ ಸರಕು ಅಂದ್ರೆ ಏನ್ರಿ? ಪೂರಕ ಸರಕು ಅಂತ ಆಗಲೇ ಹೇಳಿದೆ. ಬದಲಿ ಸರಕುಗಳು ಬೇರೆ. ಪೂರಕ ಅಂದ್ರೆ ಒಂದು ವಸ್ತು ರೆಡಿ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಏನಾದ್ರು ಹಾಕ್ಬೇಕು. ಚಹಾ ಮಾಡ್ಬೇಕಂದ್ರೆ ಸಕ್ರೆ ಬೆಲ್ಲ, ಅವಾಗನ ಪೂರಕ ಸರಕು. ಅದೇ ಪೂರಕ ಕೈಗಾರಿಕೆ ಅಂದ್ರೆ ಒಂದು ಕಾರ್ ರೆಡಿ ಆಗ್ಬೇಕಂದ್ರೆ ಗಾಲಿ ಒಂದು ಕಡೆ ರೆಡಿ ಆಗ್ತದೆ, ಇಂಜನ್ ಒಂದು ಕಡೆ ರೆಡಿ ಆಗ್ತದೆ, ಅದ್ರ ಬಾಡಿ ಒಂದು ಕಡೆ ರೆಡಿ ಆಗ್ತದೆ, ಸೀಟ್ ಒಂದು ಕಡೆ ರೆಡಿ ಆಗ್ತದೆ. ಅರ್ಥ ಆಯ್ತಾ? ಅವು ಎಲ್ಲವನ್ನ ಸೇರಿಸಿದಾಗ ಒಂದು ಕಾರ್ ಆಗ್ತದೆ. ಅವುಗಳನ್ನು ಪೂರಕ ಕೈಗಾರಿಕೆಗಳು. ಗಾಲಿ ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, ಆ ಇಂಜನ್ ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, ಆ ಕಾರಿನ ಬಾಡಿಯನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, ಕಾರಿನ ಸೀಟ್ಗಳನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, ಅವು ಬೇರೆ ಬೇರೆ ಇರ್ತಾವೆ. ಇವುಗಳನ್ನು ಪೂರಕ ಕೈಗಾರಿಕೆಗಳು ಅಂತ ಕರಿತೀವಿ. ಅಂದರೆ ಕೈಗಾರಿಕೆಗಳ ಬಿಡಿ ಭಾಗಗಳನ್ನು ತಯಾರು ಮಾಡುವ ಕೈಗಾರಿಕೆಗಳನ್ನು ಪೂರಕ ಕೈಗಾರಿಕೆಗಳು ಅಂತ ಕರಿತಾ ಬರ್ತೀವಿ. ಕೈಗಾರಿಕೆಗಳ ಬಿಡಿ ಭಾಗಗಳನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳನ್ನು ಪೂರಕ ಕೈಗಾರಿಕೆಗಳು ಅಂತ ಕರಿತಾ ಬರ್ತೀವಿ. ಇನ್ನು ಕೈಗಾರಿಕೆಗಳಲ್ಲಿ ನಾವು ಅನೇಕ ರೀತಿಯ ವಿಧಗಳನ್ನು ನೋಡ್ತಾ ಬರ್ತೀವಿ. ಕೃಷಿ ಆಧಾರಿತ ಕೈಗಾರಿಕೆಗಳು, ಕೃಷಿ ಆಧಾರಿತ ಕೈಗಾರಿಕೆ. ನೆಕ್ಸ್ಟ್ ಅರಣ್ಯ ಆಧಾರಿತ ಕೈಗಾರಿಕೆ, ಜ್ಞಾನಾಧಾರಿತ ಕೈಗಾರಿಕೆ. ನೆಕ್ಸ್ಟ್ ಖನಿಜ ಆಧಾರಿತ ಕೈಗಾರಿಕೆ. ನೋಡ್ರಿ, ಕೃಷಿ ಆಧಾರಿತ ಇವೆಲ್ಲ ನಿಮಗೆ ಮತ್ತೆ ಬರ್ತಾವೆ. ನೆಕ್ಸ್ಟ್ ಜೋರ್ಗೊಬ್ಬಗಳಿಗೆ ಹೇಳ್ತಾರೆ ಅವರು, ಈ ಕೈಗಾರಿಕೆ ಅಂದರೆ ಏನು, ಕೃಷಿ ಕೈಗಾರಿಕೆಗಳು ಯಾವ್ಯಾವ ಬರ್ತವೆ, ಅದ್ರ ಬಗ್ಗೆ ಸಂಪೂರ್ಣ ಎಲ್ಲೆಲ್ಲಿ ಏನೇನು ಬೆಳೀತಾರೆ, ಎಷ್ಟೆಷ್ಟು ಇದು ಆಗ್ತದೆ, ಯಾವ ರಾಜ್ಯ ಹೆಚ್ಚು ಕಡಿಮೆ ಅಂತ ಅವ್ರು ಹೇಳ್ತಾ ಬರ್ತಾರೆ. ನಾವು ಹೇಳೋದೇನಪ್ಪ ಅಂದರೆ ಎಕನಾಮಿಕ್ಸ್ದಾಗ ಕೈಗಾರಿಕಾ ನೀತಿಗಳು ಅಂತ ಹೇಳ್ತೀವಿ. ಕೈಗಾರಿಕಾ ನೀತಿಗಳು ಜೊತೆಗೆ ಕೈಗಾರಿಕೆಗಳಿಗೆ ಹಣಕಾಸು ಎಲ್ಲಿಂದ ಬರ್ತದೆ. ಓಕೆನಾ? ಓಕೆ, ಸುಮ್ಮನೆ ಇದು ನಿಮ್ಗೆ ಗೊತ್ತಿರಲಿ ಒಂದು ಸ್ವಲ್ಪ ಅಂತ ಹೇಳ್ತಾ ಇದ್ದೀನಿ. ಕೃಷಿ ಆಧಾರಿತ ಕೈಗಾರಿಕೆಗಳು. ಕೃಷಿ ಆಧಾರಿತ ಅಂದರೆ ಕೃಷಿಯ ಒಂದು ಕಚ್ಚಾ ಉತ್ಪನ್ನಗಳನ್ನು ಬಳಸ್ಕೊಂಡು ಏನು ಮಾಡ್ತಾರೆ, ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಕೃಷಿ ಆಧಾರಿತ ಕೈಗಾರಿಕೆಗಳು ಯಾವ್ಯಾವ ಇರ್ಬೋದು? ಹತ್ತಿ ಕೈಗಾರಿಕೆ, ಸೆಣಬು ಕೈಗಾರಿಕೆ,
ರೇಷ್ಮೆ ಕೈಗಾರಿಕೆ ಇವೆಲ್ಲ ಬರ್ತಾವಲ್ರಿ. ಅಂದರೆ ಕೃಷಿಯನ್ನೇ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಇಟ್ಕೊಂಡು ಅದರಿಂದ ಏನಾಗ್ತಾವ್ರಿ ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆಗಳು. ಇನ್ನು ಅರಣ್ಯ ಆಧಾರಿತ ಕೈಗಾರಿಕೆ ಅಂದ್ರೆ ಆ ಕಾಗದ ಕೈಗಾರಿಕೆ, ಕಟ್ಟಿಗೆ ಕೈಗಾರಿಕೆ, ಫರ್ನಿಚರ್ ಕೈಗಾರಿಕೆ. ಅಂದ್ರೆ ಅರಣ್ಯದಿಂದ ಕಟ್ಟಿಗೆಗಳನ್ನು ತೊಗೊಂಡು ಏನು ಮಾಡ್ತಾರೆ, ಅದರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆಗಳು. ಇನ್ನು ನೆಕ್ಸ್ಟ್ ಜ್ಞಾನಾಧಾರಿತ ಕೈಗಾರಿಕೆ ಅಂತ ಕರೀತೀವಿ. ಟಿಸ್ಕೋ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದು. ಅಂದರೆ ಟಿಸ್ಕೋ ಅಂದ್ರೆ ಏನ್ರಿ, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದನ್ನು 1907ರಲ್ಲಿ ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕಬ್ಬಿಣ ಉಕ್ಕು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಇದೆಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಜೆಮ್ಶೆಡ್ಪುರವನ್ನು ಏನಂತ ಕರಿತೀವಿ ನಾವು, ಭಾರತದ ಉಕ್ಕಿನ ನಗರ ಅಂತ ಕರಿತೀವಿ. ಕ್ವಶನ್ ಕೇಳೋಣ, ಭಾರತದ ಉಕ್ಕಿನ ನಗರ ಯಾವ್ದ್ರಿ? ಜೆಮ್ಶೆಡ್ಪುರ. ನೆಕ್ಸ್ಟ್ ಆಮೇಲೆ ಬ್ರಿಟಿಷರು ಒಂದು ಸ್ಥಾಪನೆ ಮಾಡ್ತಾರ, ಯಾವ್ದ್ರಿ? ಇಸ್ಕೋ 1918 ಮತ್ತು 19ರಲ್ಲಿ ಯಾವ್ದ್ರಿ? ಇಸ್ಕೋ ಅಂತ ಬರ್ತದೆ. ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್, ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತ ಬರ್ತದೆ. ಇದನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಬರ್ನಾಪುರ, ಪಶ್ಚಿಮ ಬಂಗಾಳದ ಬರ್ನಾಪುರ. ಜೆಮ್ಶೆಡ್ಪುರ ಜಾರ್ಖಂಡದ ಜೆಮ್ಶೆಡ್ಪುರ. ನೆಕ್ಸ್ಟ್ ಬರ್ನಾಪುರ ಎಲ್ಲಿ ಬರ್ತದೆ? ಪಶ್ಚಿಮ ಬಂಗಾಳ. ಕರ್ನಾಟಕದ ಒಂದು ಸ್ಥಾಪನೆ ಆಗ್ತದೆ, ಯಾವುದ್ರಿ? ವಿಸ್ಕೋ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದು 1923ರಲ್ಲಿ. ಅದ್ರ ಮೊದಲು ಏನಿತ್ತಪ್ಪ ಅಂದರೆ ಮೈಸೂರು ಇತ್ತು, ಮಿಸ್ಕೋ ಅಂತ ಇತ್ತು. ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತ ಇತ್ತು. ಪ್ರೆಸೆಂಟ್ ಅದಕ್ಕೆ ಏನು ಕರೀತಾರೆ? ವಿಸ್ಕೋ. ಎಲ್ಲಿ ಸ್ಥಾಪನೆ ಆಗಿದ್ರಿ? ಭದ್ರಾವತಿಯಲ್ಲಿ ಏನಪ್ಪ ಅಂದರೆ ಈ ಒಂದು ವಿಸ್ಕೋ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಅರ್ಥ ಐತ್ರಿ? ನೆಕ್ಸ್ಟ್ ಅದು ಬಿಟ್ಟರೆ ಅನೇಕ ಸರ್ಕಾರದ ಸ್ವಾಮ್ಯದಲ್ಲಿ ಬರ್ತಕ್ಕಂಥದ್ದು ರೂಲ್ಕೆಲಾ ಆಗಿರ್ಬೋದು, ದುರ್ಗಾಪುರ ಆಗಿರ್ಬೋದು, ಬಿಲಾಯಿ ಆಗಿರ್ಬೋದು, ಬೊಕ್ಯಾರೋ ಆಗಿರ್ಬೋದು, ಅನೇಕ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಯಾವುದ್ರಿ? ರೂಲ್ಕೆಲಾ. ನೆಕ್ಸ್ಟ್ ದುರ್ಗಾಪುರ, ಬಿಲಾಯಿ, ಇನ್ನೊಂದು ಬೊಕ್ಯಾರೋ. ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇವು 4. ರೂಲ್ಕೆಲಾ ಅಂತಕ್ಕಂಥದ್ದು 1959ರಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ. ಯಾವಾಗ್ರಿ? 1959. ಯಾವ ದೇಶದ ಸಹಯೋಗ ರೀ? ಜರ್ಮನಿ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತಕ್ಕಂಥದ್ದು. ಎಲ್ಲಿ ಬರ್ತದೆ ಇದು? ಒಡಿಸ್ಸಾ. ಎಲ್ಲಿ ಸ್ಥಾಪನೆ ಆಗ್ತದೆ? ಒಡಿಸ್ಸಾ. ನೆಕ್ಸ್ಟ್ ದುರ್ಗಾಪುರನೂ ಕೂಡ ಸೇಮ 1959ರ ಸ್ಥಾಪನೆ ಆಗ್ತದೆ. ಯಾರ ಒಂದು ದೇಶದ ಸಹಯೋಗ ರೀ? ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಆಗ್ತದೆ. ಇದರ ಒಂದು ಎಲ್ಲಿ ಸ್ಥಾಪನೆ ಆಗ್ತದೆ? ಯಾವ ರಾಜ್ಯ? ಪಶ್ಚಿಮ ಬಂಗಾಳ, ವೆಸ್ಟ್ ಬಂಗಾಳ ಅಂತಕ್ಕಂಥ. ಇನ್ನು ನೆಕ್ಸ್ಟ್ ಬಿಲಾಯಿ ಅಂತ ಬರ್ತದೆ, 1955ರಲ್ಲಿ ಸ್ಥಾಪನೆ ಆಗ್ತಾ ಬರ್ತದೆ. ಎಲ್ಲಿ ಸ್ಥಾಪನೆ ಆಗ್ತದೆ ರೀ? ಛತ್ತೀಸ್ಗಢದಲ್ಲಿ ಸ್ಥಾಪನೆ ಆಗ್ತದೆ. ಯಾರ ಒಂದು ಸಹಯೋಗದೊಂದಿಗೆ? ರಷ್ಯಾ ಸಹಯೋಗದೊಂದಿಗೆ. ಛತ್ತೀಸ್ಗಢ. ಇನ್ನು ನೆಕ್ಸ್ಟ್ ಬೊಕ್ಯಾರೋ ಅಂತಕ್ಕಂಥದ್ದು ಬರ್ತದೆ. 1964ರಲ್ಲಿ ಇದನ್ನು ಏನಪ್ಪ ಅಂದರೆ ಸ್ಥಾಪನೆ ಮಾಡ್ತಾ ಬರ್ತಾರೆ. ಯಾರ ಒಂದು ಸಹಯೋಗದೊಂದಿಗೆ? ರಷ್ಯಾ ಒಂದು ಸಹಯೋಗದೊಂದಿಗೆ ಸ್ಥಾಪನೆ ಮಾಡ್ತಾ ಬರ್ತಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಜಾರ್ಖಂಡ್. ಈ 4 ಎಲ್ಲ ಕ್ವಶನ್ ಕೇಳೋಣ. ಅಂದ್ರೆ ಈ ರೂಲ್ಕೆಲ್ಲ ಎಲ್ಲಿ ಸ್ಥಾಪನೆ ಮಾಡಿದ್ರು, ಎಷ್ಟನೇ ವರ್ಷದಾಗ, ಯಾರ ಒಂದು ಸಹಯೋಗದಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಅಂದರೆ ಇವೇನು ಮಾಡ್ತಾರಪ್ಪ ಅಂದರೆ ಈ ಕಬ್ಬಿಣ ಉಕ್ಕು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಬೊಕ್ಯಾರೋ ಅಂತಕ್ಕಂಥದ್ದನ್ನು ಭಾರತೀಯ ತಂತ್ರಜ್ಞಾನದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಸಂಪೂರ್ಣ ಭಾರತೀಯ ತಂತ್ರಜ್ಞಾನದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಕೈಗಾರಿಕೆ ಯಾವುದಂತ ಕೇಳೋಣ. ಯಾವುದ್ರಿ? ಬೊಕ್ಯಾರೋ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಕೈಗಾರಿಕೆ ಯಾವುದಪ್ಪ ಅಂದರೆ ಬೊಕ್ಯಾರೋ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಅಂತಕ್ಕಂಥದ್ದು. ರಷ್ಯಾದ ಸಹಯೋಗದೊಂದಿಗೆ ಏನು ಮಾಡ್ತಾರೆ? ಸ್ಥಾಪನೆ ಅಂತಕ್ಕಂಥದ್ದನ್ನು ಮಾಡ್ತಾ ಬರ್ತಾರೆ. ಓಕೆನಾ? ಇವೆಲ್ಲ ನೆಕ್ಸ್ಟ್ ನಿಮಗೆ ಮತ್ತೆ ಜಿಯೋಗ್ರಫಿದಾಗ ಹೇಳ್ತಾರೆ. ಇವೆಲ್ಲ ನಿಮ್ಗೆ ಗೊತ್ತಿರಲಿ ಅಂತಕ್ಕಂಥದ್ದು. ಇದು ಬಿಟ್ಟರೆ ಇನ್ನೂ ಅನೇಕ ಅದಾವ್ರಿ.
ವಿಶಾಖಪಟ್ಟಣಂ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ 1982ರಲ್ಲಿ ಸ್ಥಾಪನೆ ಆಗ್ತದೆ. ಯಾವುದ್ರಿ? ವಿಶಾಖಪಟ್ಟಣಂ 1982. ವಿಶಾಖಪಟ್ಟಣಂ ಎಲ್ರಿ? ಆಂಧ್ರ ಪ್ರದೇಶ ಒಳಗೆ ಸ್ಥಾಪನೆ ಆಗ್ತದೆ. ಇನ್ನು 1981ರಾಗ ಸೇಲಂ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ತಮಿಳುನಾಡು ಎಲ್ರಿ? ತಮಿಳುನಾಡಿನಲ್ಲಿ ಸ್ಥಾಪನೆ ಆಗ್ತಾ ಬರ್ತದೆ. ಅದು ಬಿಟ್ಟರೆ ನಮ್ಮ ಕರ್ನಾಟಕದಾಗ 1923 ಯಾವುದು? ವಿಸ್ಕೋ ಕೇಳಿರಿಲ್ಲ? ಅವಾಗ ಅನೇಕ ಉಕ್ಕು ಕಬ್ಬಿಣ ಕಾರ್ಖಾನೆಗಳ ಸ್ಥಾಪನೆ ಆಗ್ತವೆ. ಬಟ್ ಇವು ಇಂಪಾರ್ಟೆಂಟ್ ಇರೋದ್ರಿಂದ ಎಕ್ಸಾಮಿಗೆ ಕೇಳ್ತಾ ಬರ್ತಾವೆ. ಓಕೆನಾ? ಓಕೆ. ಕೈಗಾರಿಕಾ ವಲಯಗಳು ಗೊತ್ತವ್ರಿ? ಕೈಗಾರಿಕಾ ವಲಯಗಳು ಎಷ್ಟದಾವ? ಕೈಗಾರಿಕಾ ವಲಯಗಳು ಎಷ್ಟದಾವ? ಫಾಸ್ಟ್ ಹೇಳ್ರಿ, ಟೈಮ್ ಇಲ್ಲ, ಫಾಸ್ಟ್ ಹೇಳಬೇಕು. 7 ಆಯ್ತು ಈಗ ಟೈಮ್. ಇನ್ನೊಂದು ತಾಸ್ನಾಗ ಕೈಗಾರಿಕೆಗಳು ಮುಗಿಸ್ಬೇಕು. ಅವನು ಮುಗಿಬೇಕು, ನಾವು ಮುಗಿಬೇಕು. ಹಾಂ ರೀ, ಹೇಳ್ರಿ. ಎಷ್ಟು ಕೈಗಾರಿಕಾ ವಲಯಗಳು ಭಾರತದಲ್ಲಿ? 8 ಕೈಗಾರಿಕಾ ವಲಯಗಳು ಭಾರತದಲ್ಲಿ. ಕರ್ನಾಟಕದಾಗ ಎಷ್ಟು ಅವ್ರಿ? ಕರ್ನಾಟಕದಾಗ 5 ಕೈಗಾರಿಕಾ ವಲಯಗಳದ. ಓಕೆ. ಯಾವ್ಯಾವ ರೀ? ಒಂದೇದ್ದು ಯಾವ್ಯಾವ ಕೈಗಾರಿಕಾ ವಲಯ ಅವ ರೀ? ದೆಹಲಿ ಆಗ್ರಾ ವಲಯ. ನೆಕ್ಸ್ಟ್ ದಾಮೋದರ ವಲಯ. ನೆಕ್ಸ್ಟ್ ಹೂಗ್ಲಿ ವಲಯ. ನೆಕ್ಸ್ಟ್ ವಡೋದರ ವಲಯ. ನೆಕ್ಸ್ಟ್ ಬೆಂಗಳೂರು ಕೊಯಮತ್ತೂರು ವಲಯ. ಮುಂಬೈ ಪುಣೆ ವಲಯ. ನೆಕ್ಸ್ಟ್ ತಿರುವನಂತಪುರ ಕೊಚ್ಚಿನ್ ವಲಯ. ಲಾಸ್ಟ್ ಒನ್ನ ವಿಶಾಖಪಟ್ಟಣಂ ಗುಂಟೂರು ವಲಯ. ನಿಮ್ಮ ಗುಂಟೂರಲ್ಲ, ಹಳೆ ಇದ್ದಾಗ ಒಂದು ಸಾಂಗ್ ಬರ್ತಿತ್ತು, ಗುಂಟೂರು ಅಂತ ಕೇಳಿರ ಇಲ್ಲ? ಕೇಳಿರ್ತೀರಿ, ಅಂಥ ಸಾಂಗ್ ಹೆಂಗೆ ಬಿಡ್ತೀರಿ ನೀವು? ಓಕೆ. ದೆಹಲಿ, ಆಗ್ರಾ ಮತ್ತು ಮಥುರಾ ಅಂತ ಬರ್ತಾರೆ. ದೆಹಲಿ, ಆಗ್ರಾ, ಮಥುರಾ ವಲಯ. ಮದುರೈ ವಲಯ. ಇದೇನು ಬೇಡ, ದೆಹಲಿ ಆಗ್ರಾ ವಲಯ ಅಂತ ಕರೀತಾರೆ, ಅಷ್ಟೇ ನೆನ್ಪಿಟ್ಕೊಳ್ರಿ. ದೆಹಲಿ ಆಗ್ರಾ ವಲಯ, ದಾಮೋದರ ವಲಯ, ಹುಗ್ಲಿ ವಲಯ, ವಡೋದರ ವಲಯ, ಮತ್ತು ಬೆಂಗಳೂರು, ಕೊಯಮತ್ತೂರು, ಮದುರೈ ವಲಯ. ನೆಕ್ಸ್ಟ್ ಮುಂಬೈ ಪುಣೆ ವಲಯ, ತಿರುವನಂತಪುರ ಕೊಚ್ಚಿನ್ ವಲಯ, ವಿಶಾಖಪಟ್ಟಣಂ ವಲಯ ಅಂತ ನೋಡ್ತಾ ಬರ್ತೀವಿ. ಇನ್ನು ಕರ್ನಾಟಕದ ಯಾವ್ಯಾವ ರೀ? ಬೆಂಗಳೂರು ಕೋಲಾರ ವಲಯ. ಮತ್ತು ಮಂಡ್ಯ ಮೈಸೂರು ವಲಯ 2. ಮತ್ತು ಯಾವುದು? ದಕ್ಷಿಣ ಕನ್ನಡ ವಲಯ. ಇನ್ನೊಂದು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ವಲಯ. ಅದು ಬಿಟ್ಟರೆ ಐದನೇದು ಯಾವುದು? ರಾಯಚೂರು ಕೊಪ್ಪಳ ಬಳ್ಳಾರಿ ವಲಯ. ಬೆಂಗಳೂರು ಕೋಲಾರ ವಲಯ. ಬೆಂಗಳೂರು ಕೋಲಾರ ತುಮಕೂರು ವಲಯ. ಒಂದೇ ಇದು 3 ಸೇರಿ. ನೆಕ್ಸ್ಟ್ ಮಂಡ್ಯ ಮೈಸೂರು ವಲಯ. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಆ ವಲಯ. ಇನ್ನೊಂದು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ವಲಯ. ಲಾಸ್ಟ್ ಒನ್ನ ರಾಯಚೂರು ಕೊಪ್ಪಳ ಬಳ್ಳಾರಿ ವಲಯ. 5 ವಲಯಗಳು ಕರ್ನಾಟಕದಲ್ಲಿ ಬರ್ತವೆ. 5 ಕರ್ನಾಟಕದ ಕೈಗಾರಿಕಾ ವಲಯಗಳು ಭಾರತದ ಕೈಗಾರಿಕಾ ವಲಯಗಳು ಅಂತ ನೋಡ್ತಾ ಬರ್ತೀವಿ. ಅರ್ಥ ಐತ್ರಿ? ನಮ್ಮ ಮೇನ್ ಎಕನಾಮಿಕ್ಸ್ ಚಲೋ ಆಗೋದು ಇಲ್ಲಿಂದ. ಈಗ ಇಷ್ಟು ತನಕ ಹೇಳಿದ ಜಿಯೋಗ್ರಫಿ ನಿಮಗೆ. ಕೈಗಾರಿಕಾ ನೀತಿಗಳು, ಅದಕ್ಕೆ ಜಿಯೋಗ್ರಫಿ ಹೇಳಿದ್ರೆ ಫಾಸ್ಟ್ ಹೇಳಿದೆ, ಸ್ವಲ್ಪ ಮುಗಿಬೇಕಲ್ಲ ಜಲ್ದಿ ನಮ್ದು. ನೆಕ್ಸ್ಟ್ ಈಗ ನೋಡ್ರಿ, ಯಾವುದ್ರಿ ನಮ್ಮ ಮೇನ್ ಎಕನಾಮಿಕ್ಸ್ ಚಲೋ ಆಗೋದು ಎಲ್ಲಿಂದಪ್ಪ ಅಂದರೆ ಕೈಗಾರಿಕಾ ನೀತಿಗಳು.
ಇಂಡಸ್ಟ್ರಿಯಲ್ ಪಾಲಿಸೀಸ್, ಕೈಗಾರಿಕಾ ನೀತಿಗಳು. ಭಾರತ ಸ್ವತಂತ್ರದ ನಂತರ ಕೈಗಾರಿಕೆಗಳನ್ನು ಜಾರಿಗೆ ಮಾಡಲಿಕ್ಕೆ ಅನೇಕ ನೀತಿಗಳನ್ನು ಹಾಕುತ್ತದೆ. ಅದರಲ್ಲಿ ಮೊದಲ ಕೈಗಾರಿಕಾ ನೀತಿ ಯಾವುದ್ರಿ? 1948ರ ಕೈಗಾರಿಕಾ ನೀತಿ ಅಂತ ನೋಡ್ತೀವಿ. ಕೈಗಾರಿಕಾ ನೀತಿ 1948 ಏಪ್ರಿಲ್ 6ರಂದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕೈಗಾರಿಕಾ ನೀತಿಯು ಭಾರತದಲ್ಲಿ ಜಾರಿಯಾಗ್ತದೆ. ಈ ನೀತಿಯಲ್ಲಿ ಏನಪ್ಪ ಅಂದರೆ ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ ಎಂದು ಉಲ್ಲೇಖ ಮಾಡಲಾಗ್ತದೆ. ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ ಆಗಿದೆ. ಮಿಶ್ರ ಅರ್ಥವ್ಯವಸ್ಥೆ ಆಗಿದೆ. ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದು ಎಲ್ಲಿ ಉಲ್ಲೇಖ ಮಾಡ್ಯಾರಿ? 1948ರ ಕೈಗಾರಿಕಾ ನೀತಿ. ಈ ಒಂದು ಕೈಗಾರಿಕಾ ನೀತಿಯಲ್ಲಿ ವಿದೇಶಿ ಬಂಡವಾಳಕ್ಕೆ ಏನು ಮಾಡ್ತಾರಪ್ಪ ಅಂದರೆ ನಿಷೇಧವನ್ನು ಹೇಳ್ತಾರೆ. ಅಂದರೆ ಬೇರೆ ದೇಶದವರು ಬಂದು ನಮ್ಮ ಹತ್ರ ಏನು ಮಾಡಂಗಿಲ್ಲ, ಬಂಡವಾಳವನ್ನು ಹೂಡಿಕೆ ಮಾಡಂಗಿಲ್ಲ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋ. ಯಾಕೆ ಹಂಗೆ ಮಾಡಿದ್ರು? ಇಲ್ಲ, ಅದೇನು ಸಂಬಂಧ ಇಲ್ಲ. ನೆಕ್ಸ್ಟ್, ದೇಶೀಯ ಕೈಗಾರಿಕೆಗಳಿಗೂ ಅವ್ರಿಗೂ ಸಂಬಂಧ ಇಲ್ಲ. ಪ್ರೆಸೆಂಟ್ ಬೇರೆ ದೇಶದವ್ರು ಹೂಡಿಕೆ ಮಾಡ್ತಾರ. ನಾ ಮಾತಾಡತ್ತೀನಿ 1948ರಾಗ ಮಾತಾಡತ್ತೀನಿ. ಪ್ರೆಸೆಂಟ್ ಅಲ್ಲ, ನೀವು ಪ್ರೆಸೆಂಟ್ ವಿಚಾರ ಮಾಡಬಾರ್ದು ಈಗ. 1948ರ ಕೈಗಾರಿಕಾ ನೀತಿಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ ವಿದೇಶದವರು ಬಂದು ನಮ್ಮ ಹತ್ರ ಹೂಡಿಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಏನು ಮಾಡಿದಾರಪ್ಪ ಅಂದ್ರೆ ಬ್ರಿಟಿಷರು ಎದಕ್ಕೆ ಬಂದಿದ್ರಿ? ಮೊದಲ 1948ರಾಗ ಎದಕ್ಕೆ ಬಂದಿದ್ರು? 1948ರಾಗ ವಾಸ್ಕೋ ಡಿ ಗಾಮ ಏನು ಕಂಡುಹಿಡಿತಾನ? ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿತಾನ. ಇಲ್ಲ, ವ್ಯಾಪಾರಕ್ಕಾಗಿ ಬಂದ್ರು. ಅವ್ರು ಕಂಡುಹಿಡಿದ ದೊಡ್ಡ ಹೈರಾಣ ಆಗ್ಯದ ನಮ್ಗೆ. ಓಕೆನಾ? ವ್ಯಾಪಾರಕ್ಕಾಗಿ ಬಂದರು. ಅವ್ರದಾಗನ ಒಬ್ಬೊಬ್ಬರೇ ಫ್ರೆಂಚರು ಇರ್ತಾರೆ. ಫ್ರೆಂಚರಾಗನ ಏನು ಬ್ರಿಟಿಷರು ಬರ್ತಾರೆ, ಬ್ರಿಟಿಷರು, ಡಚ್ಚರು ಎಲ್ಲರೂ ಬರ್ತಾರೆ. ಬಂದು ಸುಮ್ಮನೆ ವ್ಯಾಪಾರ ಮಾಡ್ಕೊಂಡು ಹೋಗಂಗಿಲ್ಲ. ಅವರು ಏನು ಮಾಡ್ತಾರೆ? ನಮ್ಮ ಮೇಲೇನೆ ಏನಪ್ಪ ಅಂದರೆ ದಬ್ಬಾಳಿಕೆ ಮಾಡ್ತಾರೆ, ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ. ಬಂದಿ ಉದ್ದೇಶ ವ್ಯಾಪಾರ. ಆಮೇಲೆ ಏನು ಮಾಡ್ತಾರೆ? ನಮ್ಮ ಮೇಲೆ ದಬ್ಬಾಳಿಕೆ ಅಂತಕ್ಕಂಥದ್ದು ಮಾಡ್ತಾ ಬರ್ತಾರೆ. ಅದಕ್ಕೆ ನಾವು ಈಗರ ಬ್ರಿಟಿಷರನ್ನು ಬಿಟ್ಟು ಹೋಗ್ಯಾರ. ಇನ್ನು ಏನರ ಮತ್ತೆ ಅವಕಾಶ ಅವ್ರಿಗೆ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಅಂದ್ರೆ ಏನು ಮಾಡ್ತಾರೆ? ಮತ್ತೆ ಇವ್ರು ನಮ್ಗೆ 200 ವರ್ಷ ಬಿಡೋಂಗಿಲ್ಲ, 200 ವರ್ಷ ಇಟ್ಟೇ ನಮ್ಗೆ ಜೀವ ತಿಂತಾರೆ ಅಂತ ಏನು ಮಾಡ್ತಾರೆ? ಮೊದಲಿಗೆ ಮಾಡಿದ್ದೇನಪ್ಪ ಅಂದರೆ ವಿದೇಶಿ ಬಂಡವಾಳವನ್ನು ನಿಷೇಧ ಮಾಡ್ತಾರೆ. ಅಂದರೆ ಬೇರೆ ದೇಶದವರು ನಮ್ಮಲ್ಲಿ ಬಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬಾರ್ದು ಅಂತ. ನೆಕ್ಸ್ಟ್ ಅದಾಗನ್ನ ಈ ಕೈಗಾರಿಕೆಯನ್ನು 10 ವರ್ಷಕ್ಕೊಮ್ಮೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. 10 ವರ್ಷಕ್ಕೊಮ್ಮೆ ಏನು ಮಾಡ್ತೀವಿ? ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಆಗನ್ನ 3 ಪಟ್ಟಿಗಳನ್ನು ತೊಗೊಂಬರ್ತಾರೆ. ಕೇಂದ್ರ ಪಟ್ಟಿ. ಯಾವ ಪಟ್ಟಿ ರೀ? ಕೇಂದ್ರ ಪಟ್ಟಿ. ಇನ್ನೊಂದು ರಾಜ್ಯ ಪಟ್ಟಿ. ಇನ್ನೊಂದು ಸಮವರ್ತಿ ಪಟ್ಟಿ. ನಿಮ್ಮ ಪೊಲಿಟಿಕಲ್ ಒಳಗಿನ ಪಟ್ಟಿ ಅಲ್ಲ, ಇವು ಸಂವಿಧಾನದೊಳಗಿನ ಪಟ್ಟಿ ಅಲ್ಲ, ಇವು ಕೈಗಾರಿಕಾ ಪಟ್ಟಿಗಳು ಅಂತ ಬರ್ತಾವೆ. ಕೈಗಾರಿಕೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ 3 ಪಟ್ಟಿಗಳನ್ನು ಜಾರಿಗೆ ತೊಗೊಂಬರ್ತಾರೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಅಂದರೆ ಕೇಂದ್ರ ಪಟ್ಟಿಯಲ್ಲಿ ಏನು ಮಾಡ್ತಾರೆ ಗೊತ್ತಾ? ಈ ಕೇಂದ್ರದಲ್ಲಿ ಬರ್ತಕ್ಕಂಥ ರೈಲ್ವೆ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೈಗಾರಿಕೆಗಳನ್ನು ಯಾರು ಸ್ಥಾಪನೆ ಮಾಡ್ಬೇಕ್ರಿ? ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಬೇಕು. ರಾಜ್ಯದಲ್ಲಿ ಬರ್ತಕ್ಕಂಥ ವಿದ್ಯುತ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಇಂಥ ಅನೇಕ ರಾಜ್ಯ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೈಗಾರಿಕೆಗಳನ್ನು ಯಾರು ಸ್ಥಾಪನೆ ಮಾಡಬೇಕು? ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಬೇಕು. ಇನ್ನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವರಿಬ್ಬರೂ ಬಿಟ್ಟಿರ್ತಕ್ಕಂಥ ಉಳಿದ ಕೈಗಾರಿಕೆಗಳನ್ನು ಖಾಸಗಿಯವರು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಯಾರಿಗೆ ಕೊಡ್ತಾರೆ? ಖಾಸಗಿಯವರಿಗೆ ಅವಕಾಶ. ಅಂದರೆ ಕೇಂದ್ರದವರು ಬಿಟ್ಟಿದ್ದು, ರಾಜ್ಯದವರು ಬಿಟ್ಟಿದ್ದು ಯಾರು ಸ್ಥಾಪನೆ ಮಾಡಬೇಕು? ಖಾಸಗಿಯವರು ಸ್ಥಾಪನೆ ಮಾಡಬೇಕಂತ ಹೇಳ್ತಾರೆ. ಯಾವ ಒಂದು ಕೈಗಾರಿಕಾ ನೀತಿಯಲ್ಲಿ? 1948ರ ಕೈಗಾರಿಕಾ ನೀತಿಯಲ್ಲಿ. ಇನ್ನು 2ನೇ ಕೈಗಾರಿಕಾ ನೀತಿ ಬರ್ತದೆ ಯಾವಾಗ್ರಿ? 56. ಇದನ್ನು 2ನೇ ಕೈಗಾರಿಕಾ ನೀತಿ ಅಂತ ಕರಿತೀವಿ, ಅಥವಾ ಕೈಗಾರಿಕೆಗಳ ಸಂವಿಧಾನ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? 1956 ಏಪ್ರಿಲ್ 20ರಂದು ಜಾರಿಗೆ ಬಂದಿರತಕ್ಕಂಥ ಕೈಗಾರಿಕಾ ನೀತಿ ಯಾವುದಪ್ಪ ಅಂದರೆ ಭಾರತದ 2ನೇ ಕೈಗಾರಿಕಾ ನೀತಿ. ಈ ಕೈಗಾರಿಕಾ ನೀತಿಯನ್ನು ಭಾರತದ ಕೈಗಾರಿಕೆಗಳ ಸಂವಿಧಾನ ಅಥವಾ ಕೈಗಾರಿಕೆಗಳ ಮಿನಿ ಸಂವಿಧಾನ ಅಂತ ಕರಿತೀವಿ.
ಕ್ವಶನ್ ಕೇಳೋಣ, ಕೈಗಾರಿಕೆಗಳ ಮಿನಿ ಸಂವಿಧಾನ ಎಂದು ಯಾವ ಒಂದು ಕೈಗಾರಿಕಾ ನೀತಿಯನ್ನು ಕರಿತೇವೆ? ಯಾವುದ್ರಿ? ಎರಡನೇ ಕೈಗಾರಿಕಾ ನೀತಿ ಅಥವಾ 1956ರ ಕೈಗಾರಿಕಾ ನೀತಿ ಅಂತ ಕರಿತೀವಿ. ಸರ್ ಯಾಕೆ ಕರೀತಾರ ಅಂತ ಕರಿಲಿಬೇಕಂದ್ರೆ ಒಂದು ಉದ್ದೇಶ ಇರಬೇಕಲ್ರಿ. ಏನು ಮಾಡ್ತಾರಪ್ಪ ಅಂದರೆ ಮೊದಲ ಬಾರಿಗೆ ಇಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿಯನ್ನು ತೆಗೆದು ಶೆಡ್ಯೂಲ್ಗಳನ್ನು ಮಾಡ್ತಾ ಬರ್ತಾರೆ. ಏನ್ರಿ? ಶೆಡ್ಯೂಲ್ ಎ, ಶೆಡ್ಯೂಲ್ ಬಿ ಮತ್ತು ಶೆಡ್ಯೂಲ್ ಸಿ ಮತ್ತು ಶೆಡ್ಯೂಲ್ ಡಿ, ಇ, ಎಫ್ ಹೀಗೆ ಮಾಡ್ಕೊತ ಹೋಗ್ಬಿಡಿ. ಅವ್ರು ಮಾಡಿದ್ದು ಮೂರೇ, ಅವ್ರು ಮಾಡಿದ್ದು ನೀವು ಬೇಕಾದ್ರೆ 3-4 ಹೆಚ್ಚಿ ಬರ್ಕೋರಿ, ನಾ ಏನು ಬೇಡ ಅನ್ನಂಗಿಲ್ಲ. ಓಕೆನಾ? ಎಕ್ಸಾಮ್ದಾಗ ಕೇಳೋಣ. ಏನಂದ್ರೆ ಈ 1956ರ ಕೈಗಾರಿಕಾ ನೀತಿಯಲ್ಲಿ ಶೆಡ್ಯೂಲ್ ಎ, ಶೆಡ್ಯೂಲ್ ಬಿ, ಶೆಡ್ಯೂಲ್ ಸಿ ಅಂತ ಮಾಡ್ತಾರೆ. ಶೆಡ್ಯೂಲ್ ಎನಲ್ಲಿ ಎಷ್ಟು ಕೈಗಾರಿಕೆ ಅಂದ್ರೆ 17 ಕೈಗಾರಿಕೆಗಳನ್ನು ಗುರುತಿಸ್ತಾರೆ. ಶೆಡ್ಯೂಲ್ ಎನಲ್ಲಿ ಏನು ಮಾಡ್ತಾರೆ? 17 ಕೈಗಾರಿಕೆಗಳನ್ನು ಗುರುತಿಸ್ತಾರೆ. ಆ 17 ಕೈಗಾರಿಕೆಗಳು ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಅಂದರೆ ಸರ್ಕಾರನೇ ಸ್ಥಾಪನೆ ಮಾಡ್ಬೇಕಂತ ಹೇಳ್ತದೆ. ಎಷ್ಟು ಕೈಗಾರಿಕೆಗಳು ರೀ? 17 ಕೈಗಾರಿಕೆ. ಇನ್ನು ಶೆಡ್ಯೂಲ್ ಬಿ ನಲ್ಲಿ ಬರ್ತಕ್ಕಂಥವು ಎಷ್ಟು ಕೈಗಾರಿಕೆ ಅಂದ್ರೆ 12 ಕೈಗಾರಿಕೆಗಳನ್ನು ಗುರುತಿಸ್ತಾರೆ. ಇಲ್ಲಿ ಸರ್ಕಾರ ಮತ್ತು ಖಾಸಗಿಯವರು ಸ್ಥಾಪನೆ ಮಾಡಬಹುದು. ಯಾರ್ಯಾರ್ರಿ? ಸರ್ಕಾರ ಮತ್ತು ಖಾಸಗಿಯವರು. ಇಲ್ಲಿ ಯಾರು ಮಾಡ್ಬೋದ್ರಿ? ಸರ್ಕಾರ ಮಾತ್ರ ಸ್ಥಾಪನೆ ಮಾಡಬೇಕು. ಇಲ್ಲಿ ಯಾರು ಮಾಡ್ಬೋದು? ಸರ್ಕಾರ ಮತ್ತು ಖಾಸಗಿ. ಇನ್ನು ಶೆಡ್ಯೂಲ್ ಸಿ ಒಳಗೆ ಏನು ಹೇಳ್ತಾರಪ್ಪ ಅಂದರೆ ಶೆಡ್ಯೂಲ್ ಎ ಮತ್ತು ಬಿ ನಲ್ಲಿ ಉಳಿದ ಕೈಗಾರಿಕೆಗಳನ್ನು ಸಂಪೂರ್ಣವಾಗಿ ಖಾಸಗಿಯವರು ಸ್ಥಾಪನೆ ಮಾಡ್ಬೋದು. ಏನು ಹೇಳ್ತಾರೆ? ಶೆಡ್ಯೂಲ್ ಎ ಮತ್ತು ಬಿ ನಲ್ಲಿ ಉಳಿದ ಬಿಟ್ಟಿರ್ತಕ್ಕಂಥ ಅಥವಾ ಉಳಿದ ಕೈಗಾರಿಕೆಗಳನ್ನು ಸಂಪೂರ್ಣವಾಗಿ ಖಾಸಗಿಯವರಿಗೆ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ನೀಡ್ತಾ ಬಂದರು. ಆಯಿತಾ? ಶೆಡ್ಯೂಲ್ ಎನಲ್ಲಿ 17 ಕೈಗಾರಿಕೆಗಳನ್ನು ಸರ್ಕಾರ ಸ್ಥಾಪನೆ ಮಾಡಬೇಕಂತ ಹೇಳಿದ್ರು. ಶೆಡ್ಯೂಲ್ ಬಿ ನಲ್ಲಿ 12 ಕೈಗಾರಿಕೆಗಳನ್ನು ಸರ್ಕಾರ ಮತ್ತು ಖಾಸಗಿಯವರು ಸ್ಥಾಪನೆ ಮಾಡಬೇಕಂತ ಹೇಳಿದ್ರು. ಶೆಡ್ಯೂಲ್ ಸಿ ನಲ್ಲಿ ಎ ಮತ್ತು ಬಿ ಶೆಡ್ಯೂಲ್ನಲ್ಲಿ ಉಳಿದಿರ್ತಕ್ಕಂಥ ಕೈಗಾರಿಕೆಗಳನ್ನು ಖಾಸಗಿಯವರು ಸ್ಥಾಪನೆ ಮಾಡ್ಬೋದು ಅಂತ ಹೇಳಿ. ಇಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರಪ್ಪ ಅಂದರೆ ಲೈಸೆನ್ಸ್ ಪದ್ಧತಿಯನ್ನು ತರ್ತಾರೆ. ಲೈಸೆನ್ಸ್ ಪದ್ಧತಿ ಕೇಳಿದಾನೆ ಕ್ವಶನ್. ಮೊಟ್ಟ ಮೊದಲ ಬಾರಿಗೆ ಲೈಸೆನ್ಸ್ ಪದ್ಧತಿಯನ್ನು ಜಾರಿಗೆ ಮಾಡಿರ್ತಕ್ಕಂಥ ಕೈಗಾರಿಕಾ ನೀತಿ ಯಾವುದು ಅಂತೇಳಿ. ಯಾವುದ್ರಿ? 1956ರ ಕೈಗಾರಿಕಾ ನೀತಿಯಲ್ಲಿ ಲೈಸೆನ್ಸ್ ರಾಜ್ಯ ವ್ಯವಸ್ಥೆ ಅಂತಕ್ಕಂಥದ್ದು ಜಾರಿಗೆ ಮಾಡ್ತಾರೆ. ಲೈಸೆನ್ಸ್ ರಾಜ್ಯ ವ್ಯವಸ್ಥೆ ಅಂತ ಕರಿತಾ ಬರ್ತೀವಿ. ಸರ್ ಏನು ಯಾಕೆ ಮಾಡಿದ್ರು? ಯಾಕಪ್ಪ ಅಂದರೆ ಖಾಸಗಿಯವರು ಬೇರೆ ಬೇರೆ ವಸ್ತುಗಳನ್ನು ಅಥವಾ ಬೇರೆ ಬೇರೆ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ ಶೆಡ್ಯೂಲ್ ಬಿ ಮತ್ತು ಸಿ ನಲ್ಲಿ ಇರ್ತಕ್ಕಂಥ ಎಲ್ಲ ಕೈಗಾರಿಕೆಗಳಿಗೆ ಕಡ್ಡಾಯವಾಗಿ ಲೈಸೆನ್ಸನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ. ಯಾವ ಒಂದು ಕೈಗಾರಿಕೆಗಳು ಇರ್ತಾವೋ ಶೆಡ್ಯೂಲ್ ಬಿ ನಲ್ಲಿ ಬರ್ತಕ್ಕಂಥದ್ದು, ಶೆಡ್ಯೂಲ್ ಸಿ ನಲ್ಲಿ ಬರ್ತಕ್ಕಂಥದ್ದು ಎರಡೂ ಕೈಗಾರಿಕೆಗಳಿಗೆ ಲೈಸೆನ್ಸನ್ನು ಕಡ್ಡಾಯ ಮಾಡ್ತಾ ಬರ್ತಾರೆ. ಶೆಡ್ಯೂಲ್ಗೆ ಯಾಕೆ ಮಾಡಲ್ಲ? ಸರ್ಕಾರನೇ ಇರ್ತದಲ್ಲಿ. ಯಾರು ಇರ್ತಾರೆ ಅವರು? ಸರ್ಕಾರದವ್ರು. ಅವ್ರಿಗೇನು ಲೈಸೆನ್ಸ್ ಇರ್ತದೆ ಮತ್ತೆ? ಹೌದಾ ಇಲ್ಲ? ಸರ್ ಇಲ್ಲೂ ಸರ್ಕಾರ ಇರ್ತದಲ್ಲ? ಸರ್ಕಾರ ಇರ್ತದ, ಜೊತೆಗೆ ಯಾರು ಇರ್ತಾರೆ ಇಲ್ಲಿ? ಖಾಸಗಿಯವರು. ನೀವು ಒಳ್ಳೆಯವ್ರು ಇರ್ತೀರಿ ಕರೆ, ಜೊತೆಗಿದ್ದವ್ರು ಇರ್ಬೇಕಲ್ಲ ಚಂದ. ಹೌದಾ ಇಲ್ಲ? ನಾವೆಲ್ಲ ಚಂದೇ ಇರ್ತೀವಿ, ಜೊತೆಗಿದ್ದವ್ರು ಚಂದ ಇರ್ಬೇಕಲ್ಲ. ಹೌದಾ ಇಲ್ರಿ? ಕರೆನಾ ಸುಳ್ಳ? ಅದಕ್ಕೆ ಗಾಡಿ ನಡ್ಸೋಕೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂತ. ಈಗ ನಾವು ಗುದ್ದಿಲ್ಲ ಅಂದ್ರೂ ಎದುರಿನವರೇ ಬಂದು ಗುದ್ದಿರ್ತಾನೆ. ಹೌದಾ? ಅವನ ಸಲ ಅಂದರೆ ನಾವು ಏನು ಮಾಡ್ಕೋಬೇಕ್ರಿ? ಹೆಲ್ಮೆಟ್. ಅದಕ್ಕೆ ಸರ್ಕಾರ ಇರ್ತದ, ಆದ್ರೆ ಖಾಸಗಿಯವರು ಒಳಗಿರ್ತಾರಲ್ಲ, ಅದಕ್ಕೆ ಏನು ಮಾಡ್ಕೋಬೇಕು? ಲೈಸೆನ್ಸ್. ಕೇಳೋಣ, ಲೈಸೆನ್ಸ್ ಪದ್ಧತಿಯನ್ನು ಜಾರಿಗೆ ಮಾಡಿರ್ತಕ್ಕಂಥ ಕೈಗಾರಿಕಾ ನೀತಿ ಯಾವುದು? ಜೊತೆಗೆ 1956ರ ಕೈಗಾರಿಕಾ ನೀತಿಯಲ್ಲಿ ಎಷ್ಟು ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ಗುರುತಿಸಿದ್ರು ಅಂತ ಕ್ವಶನ್ ಕೇಳ. ಎಷ್ಟು ರೀ? 17 ಕೈಗಾರಿಕೆ. ಇನ್ನು ಅದು ಬಿಟ್ಟರೆ 1956ರಲ್ಲಿ ಏನಪ್ಪ ಅಂದರೆ ಅನೇಕ ರೀತಿಯ ಸಣ್ಣ ಒಂದು ಕೈಗಾರಿಕೆಗಳಿಗೆ ಉತ್ತೇಜನ ನೀಡ್ತಾ ಬರ್ತಾರೆ. ಖಾದಿ ಉದ್ಯಮಗಳನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನೇಕ ವಿಷಯಗಳದಾವೆ, ಅವೆಲ್ಲ ಹೇಳ್ತಾ ಹೋದ್ರೆ ಒಂದೊಂದೇ ಒಂದೊಂದು ಬುಕ್ ಆಗ್ತಾವೆ. ನಮಗೆ ಬೇಕಾಗಿಲ್ಲ, ಇಂಪಾರ್ಟೆಂಟ್ ಏನದ ಅಂತಕ್ಕಂಥದ್ದು. ಓಕೆನಾ? ಸಣ್ಣ ಉದ್ಯಮಗಳು, ಖಾದಿ ಉದ್ಯಮಗಳು, ಅವುಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಇನ್ನು 1956 ಆದಮೇಲೆ 1969ರಲ್ಲಿ ಏನಪ್ಪ ಅಂದರೆ ಮತ್ತೆ ಕೈಗಾರಿಕಾ ನೀತಿಯನ್ನು ಜಾರಿಗೆ ಮಾಡ್ತಾರೆ. 1969ರ ಕೈಗಾರಿಕಾ ನೀತಿ ಏನಪ್ಪ ಅಂದರೆ 3ನೇ ಕೈಗಾರಿಕಾ ನೀತಿ ಜಾರಿಗೆ ಬರ್ತಾರೆ. ಎಷ್ಟನೇ ಕೈಗಾರಿಕಾ ನೀತಿ ರೀ? 3ನೇ ಕೈಗಾರಿಕಾ ನೀತಿ. ಇಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಲೈಸೆನ್ಸನ್ನು, ಮೊದಲೇನು ಲೈಸೆನ್ಸ್ ತಂದಿರಲ್ರಿ, ಲೈಸೆನ್ಸ್ ಪದ್ಧತಿಯನ್ನು ಏನು ಮಾಡ್ತಾರೆ?
ರದ್ದು ಮಾಡ್ತಾರೆ, ರದ್ದು ಮಾಡಂಗಿಲ್ಲ. ಸರಳೀಕರಣ ಮಾಡ್ತಾರೆ. ಏನು ಮಾಡ್ತಾರೆ? ಸರಳೀಕರಣ. ಮೊದಲು ಅದಕ್ಕೆ ಭಾಳ ಇತ್ತು, ಅವು ತೊಗೊಂಬ ಇವು ತೊಗೊಂಬ ಡಾಕ್ಯುಮೆಂಟ್ಸ ಅಂತೇಳಿ. ಅದಕ್ಕೆ ಕೈಗಾರಿಕೆಗಳ ಸ್ಥಾಪನೆ ಮಾಡೋರು ನಾವು ಅಲ್ಲೇ ಅಲ್ಲ ಅಂತ ಬಿಟ್ಬಿಟ್ಟಿದ್ರು. ಏನಪ್ಪ ಇಟ್ಟು ಡಾಕ್ಯುಮೆಂಟ್ಸ್ ಕೊಡಬೇಕು, ಇಟ್ಟೆಲ್ಲ ತಂದಿಡಬೇಕು, ಓಡಾಡೇ ಸಾಕಾಗ್ತದೆ ನಮ್ಗೆ, ನಾವೇನು ಬೇಡ ಕೈಗಾರಿಕೆ ಸ್ಥಾಪನೆ ಮಾಡೋದೇ ಬೇಡ ಅಂತ ಬಿಟ್ಬಿಡೋದು. ಅದಕ್ಕೆ ಏನು ಮಾಡಿದ್ರು 1969ರಾಗ ಇದು ಹಿಂಗಾದ್ರೂ ಬಗೆಹರಿಲ್ಲ ಅಂತ ಏನು ಮಾಡಿದ್ರಿ ಅವರು? ಲೈಸೆನ್ಸನ್ನು ಸ್ವಲ್ಪ ಸರಳೀಕರಣ ಮಾಡಮ್ಮ ಅಂತ ಮಾಡಿದ್ರು. ಇದು ಬಿಟ್ಟರೆ ಮೇನ್ ಇಂಪಾರ್ಟೆಂಟ್ ಏನು ಮಾಡ್ತಾರಪ್ಪ ಅಂದರೆ MRTP ಕಾಯ್ದೆಯನ್ನು ಜಾರಿಗೆ ತೊಗೊಂಡ್ಬರ್ತಾರೆ. ಯಾವುದ್ರಿ? MRTP. ಕ್ವಶನ್ ಕೇಳಿದಾನೆ, MRTPಯನ್ನು ವಿಸ್ತರಿಸಿ ಬರೀರಿ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಏನು MRTP ಅಂದ್ರೆ? ಮೊನೋಪಲಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್. ಮೊನೋಪಲಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್. ಏಕಸ್ವಾಮ್ಯ ನಿಯಂತ್ರಣ ವ್ಯಾಪಾರ ಚಟುವಟಿಕೆ. ಏಕಸ್ವಾಮ್ಯ ನಿಯಂತ್ರಣ ವ್ಯಾಪಾರ ಚಟುವಟಿಕೆ ಅಂತಕ್ಕಂಥದ್ದು ಮೊನೋಪಲಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತಾ ಬರ್ತೀವಿ. ಇದನ್ನು 1970ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಮುಂದೆ 1971ರಲ್ಲಿ ಒಂದು MRTPಯನ್ನು ಕಾಯ್ದೆಯನ್ನು ಜಾರಿಗೆ ಮಾಡ್ತಾರೆ. MRTPಯ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಯಾವ ಒಂದು ಕೈಗಾರಿಕೆ 25 ಕೋಟಿಗಿಂತ ಅಧಿಕವಾಗಿ ಬಂಡವಾಳವನ್ನು ಅಥವಾ ಸ್ವತ್ತನ್ನು ಹೊಂದಿರಬಾರ್ದು. ಅಂದರೆ ಬೃಹತ್ ಕೈಗಾರಿಕೆಗಳ ಮಿತಿಯನ್ನು 25 ಕೋಟಿಗೆ ಏನು ಮಾಡ್ತಾರೆ? ನಿಗದಿ ಮಾಡ್ತಾ ಬರ್ತಾರೆ. MRTPಯ ಉದ್ದೇಶ ಏನಪ್ಪ ಅಂದರೆ ಬೃಹತ್ ಕೈಗಾರಿಕೆಗಳ ಮಿತಿಯನ್ನು ಎಷ್ಟಕ್ಕೆ ನೀಡ್ತಾರೆ? ಮಿತಿ 25 ಕೋಟಿ ಒಳಗಿರ್ಬೇಕು. 25 ಕೋಟಿ ಮ್ಯಾಗ ಮೀರ್ತಂದ್ರೆ ನೋಡು ಅಂತ ಹೇಳ್ತಾರೆ ಸರ್ಕಾರ. ಯಾಕೆ ಹಿಂಗೆ ಮಾಡ್ತದೆ? ಸೇಮ್ ಅವಾಗ ಹೇಳಿದ್ನಲ್ಲ, ಏನಪ್ಪ ಅಂದರೆ ಅವ್ರು ಹೆಚ್ಚಿಗೆ ಹಣ ಗಳಿಸ್ಕೊಂಡ್ರಂದ್ರೆ ಅವರು ಅಧಿಕಾರವನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಣ ಹೆಚ್ಚಾಯ್ತಂದ್ರೆ ಏನಾಗ್ತದೆ ರೀ? ಅಧಿಕಾರವನ್ನು ಹಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅವರು ಕೋಟ್ಯಾನುಗಟ್ಟಲೆ ಗಳಿಸ್ಕೊಂಡಂದ್ರೆ ಅವ್ರ ಅಧಿಕಾರದ ಮೇಲೆ ಪ್ರಭಾವ ಬೀರ್ಬೋದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ? ಯಾವುದೇ ಒಂದು ಕಂಪನಿ ಇತ್ತಂದರೆ 25 ಕೋಟಿ ಮೇಲೆ ಹೋಗಬಾರ್ದು. ಯಾವ ಸಂದರ್ಭದಲ್ಲಿ? ಒಂದು 71ರ ಸಂದರ್ಭದಲ್ಲಿ. ಯಾವ ಒಂದು ಕೈಗಾರಿಕೆ ನೀತಿ ಹೇಳ್ತಾರೆ? 1969ರ ಕೈಗಾರಿಕೆ ನೀತಿ. ನೆಕ್ಸ್ಟ್ ಇದಾದಮೇಲೆ ಮುಂದೆ 1973ರ ಕೈಗಾರಿಕಾ ನೀತಿ ಬರ್ತದೆ. 1973ರ ಕೈಗಾರಿಕಾ ನೀತಿ. ಈ ಕೈಗಾರಿಕಾ ನೀತಿಯಲ್ಲಿ ಪ್ರಮುಖವಾಗಿ ಏನು ಹೇಳ್ತಾರಪ್ಪ ಅಂದರೆ ಮೂಲ ಕೈಗಾರಿಕೆಗಳನ್ನು ಪರಿಚಯ ಮಾಡ್ತಾರೆ. ಮೂಲ ಕೈಗಾರಿಕೆಗಳು 1970ರ ಕೈಗಾರಿಕಾ ನೀತಿಯಲ್ಲಿ ಏನನ್ನ ಪರಿಚಯ ಮಾಡ್ತಾರೆ? ಮೂಲ ಕೈಗಾರಿಕೆಗಳು. ಎಷ್ಟದಾವ ಮೂಲ ಕೈಗಾರಿಕೆಗಳು? ಎಷ್ಟಿರ್ತಾವೆ ರೀ? 8 ಮೂಲ ಕೈಗಾರಿಕೆಗಳು ಇರ್ತವೆ. ಎಷ್ಟಿರ್ತಾವೆ ರೀ? 8 ಮೂಲ. ಯಾವ್ಯಾವು? ಕಲ್ಲಿದ್ದಲು, ಕಬ್ಬಿಣ ಮತ್ತು ಉಕ್ಕು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರ ಮತ್ತು ನೈಸರ್ಗಿಕ ಅನಿಲ, ಕಚ್ಚಾ ತೈಲ. ಎಷ್ಟಾದವು ರೀ? ಕಬ್ಬಿಣ ಮತ್ತು ಉಕ್ಕು, ಕಲ್ಲಿದ್ದಲು, ಸಿಮೆಂಟ್ ಒಂದು ಬರ್ಕೊಡ್ರಿ. ಸಿಮೆಂಟ್ ಮತ್ತು ಪೆಟ್ರೋಲಿಯಂ, ಕಚ್ಚಾ ತೈಲ ಮತ್ತೇನು ಬರ್ಕೊಂಡ್ರಿ? ವಿದ್ಯುತ್, ರಸಗೊಬ್ಬರ, ಒಂದು ರಾಸಾಯನಿಕ ರಸಗೊಬ್ಬರ. ಅದು ಬಿಟ್ಟರೆ ಪೆಟ್ರೋಲಿಯಂ ಉತ್ಪನ್ನ, ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಬರ್ಕೊಂಡ್ರಿ. 8 ಸಿಮೆಂಟ, ಕಲ್ಲಿದ್ದಲು, ಉಕ್ಕು ಮತ್ತು ಕಬ್ಬಿಣ, ಪೆಟ್ರೋಲಿಯಂ ಉತ್ಪನ್ನ, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ವಿದ್ಯುತ್ ಮತ್ತು ಯಾವುದ್ರಿ? ರಸಗೊಬ್ಬರಗಳು, ರಾಸಾಯನಿಕ ರಸಗೊಬ್ಬರ. 8 ಐತಲ್ಲ? 8 ಅದವ ಇಲ್ಲ? ಓಕೆ. ನೆಕ್ಸ್ಟ್ ಅವುಗಳನ್ನ ಏನಂತ ಕರಿತೀವಿ ರೀ? ಮೂಲ ಕೈಗಾರಿಕೆಗಳು ಅಂತ. ಯಾವ್ಯಾವ ಅಂತ ಕೇಳಲ್ಲ, ಎಷ್ಟವ ಅಂತ ಕೇಳೋಣ. ಮತ್ತು ಯಾವ್ಯಾವ ಅಂತ ಮುಂದೆ ಕೇಳಿದ್ರೆ ಹೇಳೋಕ್ಕಾಗಂಗಿಲ್ಲ. ಮತ್ತು ಕೇಳಲ್ಲ ಅಂತಂದ್ರೆ ಸರ್ ಅಂದ್ರೆ ಯಾಕಂದ್ರೆ ಕೇಳಲ್ಲ ಅಂತ ಬರ್ಕೊಳ್ಳೋದು ಬಿಡಬಾರ್ದು. ಓಕೆ. 8 ಮೂಲ ಕೈಗಾರಿಕೆಗಳನ್ನು ಪರಿಚಯ ಮಾಡ್ತಾರೆ. ಯಾವಾಗ ರೀ? 1973. ಅವಾಗ ಒಂದು ನೀತಿ ಒಂದು ಜಾರಿಗೆ ತೊಗೊಂಬರ್ತಾರೆ 1973ರಲ್ಲಿ. ಪೆರ್ರಾ ಅಂತ ಬರ್ತದೆ. ಪೆರ್ರಾ ಅಂದ್ರೆ ಏನ್ರಿ? ಪೆರ್ರಾ ವಿದೇಶಿ ವಿನಿಮಯ ನಿರ್ವಹಣಾ ನಿಯಂತ್ರಣ ಕಾಯ್ದೆ, ರಿಸ್ಟ್ರಿಕ್ಟಿವ್ ಆ್ಯಕ್ಟ್ ಅಂತ ಬರ್ತದೆ. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಬರ್ತದೆ. ಅಂದರೆ ರಿಸ್ಟ್ರಿಕ್ಟೆಡ್ ಆಗ್ತಾರೆ ಅವ್ರಿಗೆ, ನಿಯಂತ್ರಣವನ್ನು ಮಾಡ್ತಾ ಬರ್ತಾರೆ.
ಫಾರೆನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್, ಪೆರ್ರಾ ಅಂತೇಳಿ ಜಾರಿಗೆ ತೊಗೊಂಬರ್ತಾರ. ಈ ವಿದೇಶಿ ವಿನಿಮಯವನ್ನು ಏನು ಮಾಡಿದ್ರಿ, ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಕ್ಕಂಥ ಕಾಯ್ದೆ ಅಂತ ಕರಿತೀವಿ. ಅದನ್ನು ಮುಂದೆ ಚೇಂಜ್ ಮಾಡಿ ಏನು ಮಾಡ್ತಾರೆ, ಪೇಮಾ ಅಂತ ಮಾಡ್ತಾರೆ. ಪೇಮಾ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಯಾವಾಗಪ್ಪ ಅಂದರೆ ಇದು ಮಾಡಿದ್ದು 1973ರ ಒಂದು ಕೈಗಾರಿಕಾ ನೀತಿಯಲ್ಲಿ. ಇದು ಮಾಡಿದ್ದು 1999ರಲ್ಲಿ. ಯಾವಾಗ ರೀ, 1999ರಲ್ಲಿ ಏನು ಮಾಡ್ತಾರೆ ರೀ, ಪೆರ್ರಾವನ್ನು ತೆಗೆದು ಏನು ಮಾಡ್ತಾರೆ, ಪೇಮಾ ಅಂತ ಮಾಡ್ತಾರೆ. ಪ್ರೇಮ ಅಂತ ಬರ್ಕೊಂಗಿರಿ, ಪೇಮಾ. ಹಾಂ, ಪೇಮಾ. ಮತ್ತು ಪ್ರೇಮ ಅಂದ್ರೆ ಆರ್ಲಿಂದ ಹೇಳ, ಮತ್ತು ಪಿ ಎಲ್ಲಿಂದ ಹೇಳ್ಬೇಕು. ಓಕೆನಾ? ಓಕೆ. ಏನು ರೀ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣಾ ಕಾಯ್ದೆ ಅಂತಕ್ಕಂಥದ್ದು. ವಿದೇಶಿ ವಿನಿಮಯ ಇದು ಮೊದಲು ಏನಿತ್ತು ರೀ, ನಿಯಂತ್ರಣ ಮಾಡುವ ಕಾಯ್ದೆ ಇತ್ತು. ಆಮೇಲೆ ಏನು ಮಾಡಿದ್ರಿ, ಅದನ್ನು ನಿರ್ವಹಣೆ ಮಾಡೋದು, ಅದನ್ನು ಹೆಂಗೆ ನಡೆಸ್ಕೋಬೇಕಂತಕ್ಕಂಥದ್ದನ್ನು ಚೇಂಜ್ ಮಾಡಿ ಏನು ಮಾಡ್ತಾರೆ, ಅದನ್ನು ಪೇಮಾ ಅಂತ ಮಾಡ್ತಾ ಬರ್ತಾರೆ. ಮೊದಲು ಏನಿತ್ತು ರೀ, ಪೆರ್ರಾ ಆ್ಯಕ್ಟ್ ಅಂತ ಇತ್ತು. ಇನ್ನು ನೆಕ್ಸ್ಟ್ 1977ರಲ್ಲಿ ಒಂದು ಕೈಗಾರಿಕಾ ನೀತಿ ಬರ್ತದೆ. 1977ರ ಕೈಗಾರಿಕಾ ನೀತಿ. ಈ ಕೈಗಾರಿಕಾ ನೀತಿಯಲ್ಲಿ ಏನಪ್ಪ ಅಂದರೆ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಜಾರಿ ಆಗ್ತದೆ. ಯಾವಾಗ? 1977ರಲ್ಲಿ. ಯಾವ ಸರ್ಕಾರ? ಮೊರಾರ್ಜಿ ದೇಸಾಯಿ ಸರ್ಕಾರ. ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಅಂತ ಕರಿತೀವಿ. ಮೊರಾರ್ಜಿ ದೇಸಾಯಿ ಜನತಾ ಒಂದು ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ. ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅವರ ಸರ್ಕಾರ, ಸಮ್ಮಿಶ್ರ ಸರ್ಕಾರದಲ್ಲಿ 1977ರಾಗ ಒಂದು ಅಂತಾರೆ. ಎಂಥ ನೀತಿ ರೀ, ಕೈಗಾರಿಕಾ ನೀತಿ ಅಂತಕ್ಕಂಥದ್ದನ್ನು ಜಾರಿಗೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಏನಪ್ಪ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳ್ತಾರೆ. ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳನ್ನು, ಈಗ ಹೆಂಗೆ ಬೆಳಗಾವಿ ಬೆಲ್ಲಕ್ಕೆ ಫೇಮಸ್ ಅದಲ್ರಿ, ಅದಕ್ಕೆ ಬೆಲ್ಲದ ಸಲುವಾಗಿ ಏನಪ್ಪ ಅಂದರೆ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡೋದು. ಕಲಬುರಗಿ ತೊಗರಿಗೆ ಫೇಮಸ್ ಅದಲ್ಲ, ಅಲ್ಲಿ ಕುಡ್ಲಕ್ಕೆ. ಅಂದರೆ ಈ ರೀತಿ ಜಿಲ್ಲಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರೆ ಏನಾಗ್ತದೆ, ಕೈಗಾರಿಕೆಗಳಿಗೆ ಅನುಕೂಲ ಆಗ್ತದೆ. ಅವುಗಳಿಗೆ ಸ್ಥಾಪನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಜಿಲ್ಲಾ ಕೇಂದ್ರಗಳನ್ನು ಮೊಟ್ಟ ಮೊದಲು ಸ್ಥಾಪನೆ ಮಾಡಿದ ಕೈಗಾರಿಕಾ ನೀತಿ ಯಾವುದು ಅಂತ ಕೇಳೋಣ. ಯಾವುದ್ರಿ? 1977ರ ಕೈಗಾರಿಕಾ ನೀತಿ. ಇದನ್ನು ಬಿಟ್ಟರೆ ಇವರು ಕೂಡ ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆಯನ್ನು ನೀಡ್ತಾ ಬರ್ತಾರೆ. ಅಷ್ಟೇ ಅಲ್ಲದೆ ಮತ್ತೇನು ಮಾಡ್ತಾರಪ್ಪ ಅಂದರೆ ಇವರು ವಿದೇಶಿ ಬಂಡವಾಳ ಹೂಡಿಕೆಯನ್ನು ನಿಯಂತ್ರಣ ಮಾಡ್ತಾರೆ. ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಾರೆ. MNC ಕಂಪ್ನಿಗಳು ಸ್ಥಾಪನೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಇವರು. ಮಲ್ಟಿನ್ಯಾಷನಲ್ ಕಂಪ್ನೀಸ್, ಬಹುರಾಷ್ಟ್ರೀಯ ಕಂಪನಿಗಳನ್ನು, ಅಂದರೆ ನೀವು ಬೇರೆದವ್ರು ಬಂದು ನಮ್ಮಲ್ಲಿ ಸ್ಥಾಪನೆ ಮಾಡಬೇಡ ಅಂತ ಆ ವಿದೇಶಿ ಬಂಡವಾಳ ಏನು ಮಾಡ್ತಾರೆ, ಸಂಪೂರ್ಣವಾಗಿ ಒಂದು ನಿಷೇಧವನ್ನು ಹೇಳ್ತಾ ಬರ್ತಾರೆ. ನೆಕ್ಸ್ಟ್ ಖಾದಿ ಮತ್ತು ಗ್ರಾಮೋದ್ಯೋಗವನ್ನು ಇವ್ರೇನು ಮಾಡ್ತಾರೆ, ಇವರು ಸ್ಥಾಪನೆ ಮಾಡ್ತಾ ಬರ್ತಾರೆ. ಅನೇಕ ಏನಪ್ಪ ಅಂದರೆ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಇವರು ಭಾಳ ಆದ್ಯತೆ ನೀಡ್ತಾ ಬರ್ತಾರೆ. ಗೃಹ ಕೈಗಾರಿಕೆಗಳಿಗೆ ಭಾಳ ಆದ್ಯತೆ ನೀಡುತ್ತಾರೆ. ಮನೆಯಲ್ಲೇ ತಯಾರಾಗ್ತಕ್ಕಂಥ ಸಾಮಾನುಗಳಿಗೆ ಹೆಚ್ಚಿನ ಆದ್ಯತೆ ಅಂತಕ್ಕಂಥದ್ದು ನೀಡ್ತಾ ಬರ್ತಾರೆ. ಇದರ ವಿರುದ್ಧವಾಗಿ ಇನ್ನೊಂದು ಕೈಗಾರಿಕಾ ನೀತಿ ಬರ್ತದೆ, 1980ರ ಕೈಗಾರಿಕಾ ನೀತಿ. ಯಾಕೆ ಬರ್ತದೆ ಇದು? ಯಾವಾಗ ಮೊರಾರ್ಜಿ ದೇಸಾಯಿ ಸರ್ಕಾರ ಏನಾಗ್ತದೆ, ಬಿದ್ದು ಹೋಗ್ತದೆ. ಆ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗ್ತದೆ. ಆ ಬಿದ್ದು ಹೋದ್ಮೇಲೆ ಇಂದಿರಾ ಗಾಂಧಿ ಸರ್ಕಾರ ಇಲ್ಲಿ ಯಾಕೆ ಬರಂಗಿಲ್ಲ ಅಂದ್ರೆ, ಇಂದಿರಾ ಗಾಂಧಿಯವರ ಒಂದು ಆಯ್ಕೆ ಅನರ್ಹ ಅಂತ ಕೋರ್ಟ್ ಘೋಷಣೆ ಮಾಡ್ತದೆ 1976. 1975 ಏನು ತುರ್ತು ಪರಿಸ್ಥಿತಿ ಹೇರಿರ್ತಾರಲ್ಲ, ಅವಾಗ ಇಂದಿರಾ ಗಾಂಧಿಯವ್ರು ಏನಪ್ಪ ಅಂದರೆ ಅವರು ಗೆದ್ದಿರ್ತಕ್ಕಂಥ ಆಯ್ಕೆ ಕರೆಕ್ಟ್ ಅಲ್ಲ ಅಂತೇಳಿ ಕೋರ್ಟಿಗೆ ಹೋಗಿರ್ತಾರೆ. ಹೋದಾಗ ಏನಾಗ್ತದೆ ರೀ, ಅವ್ರು ಕೋರ್ಟ್ ಡಿಸಿಷನ್ ಕೊಡ್ತದೆ 76 ಏನಂದ್ರೆ ಇಂದಿರಾ ಗಾಂಧಿಯವರು ಗೆದ್ದಿರ್ತಕ್ಕಂಥದ್ದು ಸರಿಯಾದ ಮಾರ್ಗದಲ್ಲಿ ಅಲ್ಲ ಅಂತೇಳಿ ಕೋರ್ಟ್ ಡಿಸಿಷನ್ ಮಾಡಿಬಿಡ್ತದೆ. ಅವಾಗ ಇಂದಿರಾ ಗಾಂಧಿ ಸರ್ಕಾರ ಬಿದ್ದು ಹೋಗ್ತದೆ. ಬಿದ್ದು ಹೋದ್ಮೇಲೆ ಏನಾಗ್ತದೆ, ಮತ್ತೆ ಎಲೆಕ್ಷನ್ ನಡೀತವೆ. ಎಲೆಕ್ಷನ್ದಾಗ 1977ರಾಗ ಏನಾಗ್ತದೆ, ಮೊರಾರ್ಜಿ ದೇಸಾಯಿ ಸರ್ಕಾರ. ಅವರು 1-2 ವರ್ಷ ಇರ್ತದೆ ಸಮ್ಮಿಶ್ರ ಸರ್ಕಾರ. ನನಗೆ ಅದು ಬೇಕು, ನನಗೆ ಇದು ಬೇಕು, ಒಟ್ಟ ಇರಂಗಿಲ್ಲ, ಅವ್ರು ಸಮಾಧಾನ ಇರಂಗಿಲ್ಲ. ಅದು ಬೇಕು ಇದು ಬೇಕು ಅನ್ನೋದ್ರಾಗ ಏನಾಗ್ತದೆ, ಅಗಸರ ಹಣನೂ ಕೈಲಿಲ್ಲ ಮನಿನೂ ಕೈಲಿಲ್ಲ ಅಂದಾಗ ಆ ಸರ್ಕಾರ ನಡೆಯಂಗಿಲ್ಲ. ಎಲ್ಲರೂ ಬರ್ತಾರೆ, ಡಾಮಿನೇಟ್ ಮಾಡ್ತಾರೆ. ಪಾಪ ಮೊರಾರ್ಜಿ ದೇಸಾಯಿ ಅಂತ ಒಳ್ಳೆ ಮನುಷ್ಯ ಇರ್ತಕ್ಕಂಥವ್ರಿಗೆ ನನಗೆ ಅದು ಬೇಕು ನನಗೆ ಇದು ಬೇಕಂತ ಜಗಳ ಮಾಡ್ತಾರೆ. ಆ ಸರ್ಕಾರ ಭಾಳ ದಿನ ಉಳಿಯಂಗಿಲ್ಲ. ಅದು ಕೂಡ ಬಿದ್ದೋಗಿ ಮತ್ತೆ ಎಲೆಕ್ಷನ್ ನಡೆದು ಮತ್ತೆ ಕಾಂಗ್ರೆಸ್ ಸರ್ಕಾರ ಏನಾಗ್ತದೆ ರೀ, ಮುನ್ನೆಲೆಗೆ ಬಂದು ಅಧಿಕಾರ ನಡೀತದೆ. ಆ ಸಮಯದಾಗ 1980ರಲ್ಲಿ ಏನಾಗ್ತಾರೆ, ಕೈಗಾರಿಕಾ ನೀತಿಯನ್ನು ಜಾರಿಗೆ ಮಾಡ್ತಾ ಬರ್ತಾರೆ. ಇವ್ರು ಏನು ಹೇಳಿದ್ರಲ್ರಿ, ಜಿಲ್ಲಾ ಕೇಂದ್ರಗಳನ್ನು ಮುಂದುವರಿಸ್ತಾ ಹೋಗ್ತಾರೆ. ಯಾರೇ? ಇಂದಿರಾ ಗಾಂಧಿಯವರು. ಇವ್ರು ಏನು ವಿದೇಶಿಯವರ ಮೇಲೆ ಏನಪ್ಪ ನಿಯಂತ್ರಣ ಹೇರಿದ್ರಲ್ಲ MNC ಕಂಪ್ನಿಗಳಿಗೆ, ಅದನ್ನು ರದ್ದು ಮಾಡಿ ಅವುಗಳಿಗೆ ಉತ್ತೇಜನ ನೀಡ್ತಾರೆ.
ಏನು ಮಾಡ್ತಾರೆ, ಉತ್ತೇಜನ ನೀಡ್ತಾರೆ. ನಮ್ಮ ಹತ್ರ ಬರ್ರಿ, ನಾವು ನಿಮ್ಗೆ ಅವಕಾಶವನ್ನು ಕೊಡ್ತೀವಿ, ನೀವು ಹೆಚ್ಚು ಹೆಚ್ಚು ಕಂಪನಿಗಳನ್ನು ಸ್ಥಾಪನೆ ಮಾಡಿರಿ ಅಂತೇಳಿ ವಿದೇಶಿ ಕಂಪನಿಗಳಿಗೆ ಏನು ಮಾಡ್ತಾರೆ, ಉತ್ತೇಜನವನ್ನು ಕೊಡ್ತಾ ಬರ್ತಾರೆ. ಇನ್ನು ಅಷ್ಟೇ ಅಲ್ಲದೆ MRTP ಕಾಯ್ದೆ, MRTP ಏನು, MRTP ಅಂದ್ರೆ ಏಕಸ್ವಾಮ್ಯ ವ್ಯಾಪಾರ ನಿಯಂತ್ರಿತ ಕಾಯ್ದೆ. ಈ ಒಂದು ಕಾಯ್ದೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಎಷ್ಟಿತ್ತು ರೀ, ಮೊದಲ 25 ಕೋಟಿ ಇತ್ತು ಮಿತಿ, ಅದನ್ನು ಹೆಚ್ಚಿಗೆ ಮಾಡ್ತಾರೆ. 25 ಕೋಟಿದಿಂದ ಅಷ್ಟೇ 50 ಕೋಟಿಗೆ ಏರಿಕೆ ಮಾಡ್ತಾ ಬರ್ತಾರೆ. ಈ ಒಂದು MRTP ಕಾಯ್ದೆ ಮಿತಿಯನ್ನು 25 ಕೋಟಿಯಿಂದ 50 ಕೋಟಿಗೆ ಏರಿಕೆ ಮಾಡ್ತಾ ಬರ್ತಾರೆ. ಯಾರ್ರಿ, ಇಂದಿರಾ ಗಾಂಧಿಯವರು 1980ರ ಕೈಗಾರಿಕಾ ನೀತಿಯಲ್ಲಿ. ಇನ್ನೊಂದು ಕೈಗಾರಿಕಾ ನೀತಿ ಬರ್ತದೆ, ಯಾವುದಪ್ಪ ಅಂದರೆ 1985ರ ಕೈಗಾರಿಕಾ ನೀತಿ. 85ರ ಕೈಗಾರಿಕಾ ನೀತಿ ಇದು ಯಾರು ಇರ್ತಾರೆ ಈ ಸಮಯದಾಗ? ರಾಜೀವ್ ಗಾಂಧಿ ಇರ್ತಾನೆ. ಇಂದಿರಾ ಗಾಂಧಿ ಹೋಗಿರ್ತಾರೆ ಮ್ಯಾಗ. ಮಗ ಬರ್ತಾನೆ. ನೆಕ್ಸ್ಟ್ ಯಾರ್ರಿ, ರಾಜೀವ್ ಗಾಂಧಿ ಬರ್ತಾರೆ. ಆ ರಾಜೀವ್ ಗಾಂಧಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ 1985ರ ಕೈಗಾರಿಕಾ ನೀತಿಯನ್ನು ಜಾರಿಗೆ ಮಾಡ್ತಾರೆ. ಇವರು MRTP ಕಾಯ್ದೆ ಇರ್ತಲ್ರಿ, ಆ MRTP ಕಾಯ್ದೆ 50 ಕೋಟಿ ರೂಪಾಯಿ ಇರ್ತದೆ ಮೊದಲು. ಎಷ್ಟು ಇರ್ತಾರೆ ಮೊದಲು ಅಂದರೆ 80ರಾಗ ಎಷ್ಟು ಮಾಡಿರ್ತಾರೆ, 25ರಿಂದ 50 ಮಾಡಿರ್ತಾರೆ. ಇವರು 50ರಿಂದ ಎಷ್ಟು ಮಾಡ್ತಾರೆ, 100 ಕೋಟಿ. ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು 100 ಕೋಟಿಯವರೆಗೆ ಏನು ಮಾಡ್ಬೋದು ರೀ, ಹೂಡಿಕೆ ಅಂತಕ್ಕಂಥದ್ದನ್ನು ಮಾಡ್ಬೋದು ಅಂತ ಹೇಳ್ತಾ ಬರ್ತಾರೆ. ಯಾರಪ್ಪ ಅಂದರೆ ಈ ಒಂದು 1985ರ ಕೈಗಾರಿಕಾ ನೀತಿಯಲ್ಲಿ. ಇಲ್ಲಿ ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಒಂದು ಇದನ್ನು ಆಧುನೀಕರಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡ್ತಾರೆ, ಆಧುನೀಕರಣ ಅಂತಕ್ಕಂಥದ್ದನ್ನು, ಕೈಗಾರಿಕೆಗಳನ್ನು ಆಧುನೀಕರಣ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ಯಂತ್ರೋಪಕರಣಗಳನ್ನು ಹೆಚ್ಚು ಹೆಚ್ಚು ಬಳಸ್ರಿ, ಕಂಪ್ಯೂಟರೈಸ್ ಅಂತಕ್ಕಂಥದ್ದು ಮಾಡ್ತಾ ಬರ್ರಿ. ಈ ಒಂದು ಏನಪ್ಪ ಅಂದರೆ ಈ ಬ್ಯಾಂಕುಗಳಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಬ್ಯಾಂಕನ್ನು ಏನು ಕಂಪ್ಯೂಟರೀಕರಣ ಮಾಡಬೇಕಂತ ಹೇಳ್ತಾ ಬರ್ತಾರೆ. ಅಂದರೆ ಈ ಒಂದು ಸಮಯದಲ್ಲೇ ಸ್ಟಾರ್ಟ್ ಆಗ್ತದೆ ಆಧುನೀಕರಣ ಅಂತಕ್ಕಂಥದ್ದನ್ನು ಮಾಡಿರಿ ಕೈಗಾರಿಕೆಗಳನ್ನು ಅಂತ ಹೇಳ್ತಾ ಬರ್ತಾರೆ. ಯಾರು ಹೇಳ್ತಾರೆ ರೀ, ರಾಜೀವ್ ಗಾಂಧಿಯವರು. ನಮ್ಮ ಮೇನ್ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥ ಕೈಗಾರಿಕೆ ನೀತಿ ಯಾವುದಪ್ಪ ಅಂದರೆ ಒಂದರ ಹೊಸ ಕೈಗಾರಿಕಾ ಅಥವಾ ಆರ್ಥಿಕ ನೀತಿ ಅಂತ ಕರಿತೀವಿ. ನ್ಯೂ ಎಕನಾಮಿಕ್ ಪಾಲಿಸಿ, ನ್ಯೂ ಎಕನಾಮಿಕ್ ಪಾಲಿಸಿ. 1991ರ ಆರ್ಥಿಕ ನೀತಿ ನೋಡ್ರಿ. 1990ರಲ್ಲಿ ಏನಪ್ಪ ಅಂದರೆ ಅನೇಕ ಸರ್ಕಾರಗಳು ಬದಲಾವಣೆ ಆಗ್ತಾ ಬರ್ತವೆ. ರಾಜೀವ್ ಗಾಂಧಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಮರಣವನ್ನು ಹೊಂದ್ತಾರೆ. ತಮಿಳುನಾಡಿನಲ್ಲಿ ಬ್ಲಾಸ್ಟಲ್ಲಿ ಏನಾಗ್ತಾರೆ, ರಾಜೀವ್ ಗಾಂಧಿ ಅವರು ಮರಣವನ್ನು ಹೊಂದ್ತಾರೆ. ಆಮೇಲೆ ಅನೇಕ ಸರ್ಕಾರಗಳು ಬದಲಾವಣೆ ಆಗ್ತವೆ. 1991ರಲ್ಲಿ ಯಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಜಾರಿಗೆ ಬರ್ತದೆ. ಆ ಸಮಯದಲ್ಲಿ ಯಾರು ಪ್ರಧಾನಿಯಾಗಿರ್ತಾರೆ, PV ನರಸಿಂಹರಾವ್ ಪ್ರಧಾನಿಯಾಗಿರ್ತಾರೆ. ಪ್ರಧಾನಿ ಯಾರು ಇರ್ತಾರಪ್ಪ ಅಂದರೆ ಪ್ರಧಾನಿ PV ನರಸಿಂಹರಾವ್. ಇವರನ್ನು ಆಧುನಿಕ ಭಾರತದ ಚಾಣಕ್ಯ ಅಂತ ಕರಿತೀವಿ. ಆಧುನಿಕ ಭಾರತದ ಚಾಣಕ್ಯ ಅಂತ ಕರಿತಾ ಬರ್ತೀವಿ. ಮೊಟ್ಟ ಮೊದಲ ದಕ್ಷಿಣ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರೇ, PV ನರಸಿಂಹರಾವ್. ದಕ್ಷಿಣ ಭಾರತದಿಂದ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅವರು PV ನರಸಿಂಹ. ಎರಡನೇದಾಗಿ ಮಣ್ಣಿನ ಮಗ ದೇವೇಗೌಡರು. ಕೆಲವೇ ದಿನ ಆಡಳಿತ ಮಾಡಿದ್ರು ಹುಲಿ ಇದ್ದಂಗಿತ್ತು, ಹೌದಾ ಇಲ್ಲ? ಯಾರಪ್ಪ ಅಂದರೆ ನರಸಿಂಹರಾವ್ ಏನು ಮಾಡ್ತಾರಪ್ಪ ಅಂದರೆ ಪ್ರಧಾನಿ ಆಗಿರ್ತಾರೆ. ಹಣಕಾಸು ಸಚಿವರು ಯಾರಿರ್ತಾರೆ, ಮನಮೋಹನ ಸಿಂಗ್. ಇವರು ಯಾವುದೇ ಒಂದು ಪಕ್ಷದಿಂದ ಆಯ್ಕೆ ಆಗಿರಂಗಿಲ್ಲ. ಅವರು ತಕ್ಷಣವಾಗಿ ಏನು ಮಾಡ್ತಾರಪ್ಪ ಅಂದರೆ ಅವರನ್ನು ಹಣಕಾಸು ಸಚಿವರಾಗಿ ನೇಮಕ ಮಾಡ್ತಾರೆ. ಯಾಕಪ್ಪ ಅಂದರೆ ಅವರು ಆ ಒಂದು ಸಮಯದಲ್ಲಿ ನಮ್ಮ ಭಾರತದಲ್ಲಿ ವಿದೇಶಿ ವಿನಿಮಯ ಅಂತ ಕರಿತಾ ಬರ್ತೀವಿ. ಆ ವಿದೇಶಿ ವಿನಿಮಯ ಸಂಪೂರ್ಣ ಖಾಲಿಯಾಗಿ ಕೇವಲ 21 ದಿನ, ಎಷ್ಟೇ ಕೇವಲ 21 ದಿನ ದೇಶವನ್ನು ನಡೆಸ್ತಕ್ಕಂಥ ಸ್ಥಿತಿ ಬಂದಿರ್ತೀವಿ. ಮೊನ್ನೆ ಶ್ರೀಲಂಕಾ ನೋಡಿರಿ, ಆರ್ಥಿಕವಾಗಿ ದಿವಾಳಿಯಾಗಿತ್ತು, ಕೇಳಿರೇ ಇಲ್ಲ? ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನಿ ಓಸು ಮಂದಿ ದೇಶ ಬಿಟ್ಟು ಓಡೋಗಿರು, ನೋಡಿರೇ ಇಲ್ಲ? ಅಂದ್ರೆ ಅಂಥ ಒಂದು ಸ್ಥಿತಿಗೆ ಬಂದಿದ್ದೇವೆ ನಾವು ಕೂಡ. ಯಾವಾಗ? 1991ರಲ್ಲಿ. ಆ ಸಮಯದಲ್ಲಿ ದೇಶದ ವಿದೇಶಿ ವಿನಿಮಯ ಕೇವಲ 21 ದಿನ ನಡೆಸ್ತಕ್ಕಂಥ ಒಂದು ಹಣ ಮಾತ್ರ ಇತ್ತು. ಎಲ್ಲ ಹಣ ಖಾಲಿಯಾಗಿತ್ತು. ದೇಶದ ಸ್ಥಿತಿ ಏನಾಗಿತ್ತು ರೀ, ಆರ್ಥಿಕವಾಗಿ ನಾವು ಬಹಳ ದುರ್ಬಲರಾಗಿದ್ದೆವು.
ಒಂದು ವೇಳೆ ಆ ಸಮಯದಲ್ಲಿ ನಮಗೇನಾದರೂ ಈ ಒಂದು ಹೊಸ ಕೈಗಾರಿಕಾ ನೀತಿ ಅಥವಾ ಆರ್ಥಿಕ ನೀತಿಯನ್ನು ಜಾರಿಗೆ ಮಾಡೋದಿದ್ರೆ ನಾವು ಇನ್ನೂ 100 ವರ್ಷಗಳ ಕೂಡ ಆದರೂ ಕೂಡ ನಾವೇನಾಗ್ತಿರಲಿಲ್ಲ, ಅಭಿವೃದ್ಧಿ ಸಾಧಿಸೋಕೆ ಆಗ್ತಿರಲಿಲ್ಲ. ಯಾವ ರೀತಿಯಾಗಿ ಆಫ್ರಿಕನ್ ಕಂಟ್ರಿಗಳದವಲ್ಲ, ಉಗಾಂಡ, ನೈಜೀರಿಯಾ, ಅಂಥ ಒಂದು ಸ್ಥಿತಿಗೆ ಬಂದುಬಿಡ್ತಿದ್ದೇವೆ ನಾವು. ಅಷ್ಟೊಂದು ಸ್ಥಿತಿ ಬರ್ಲಿಕ್ಕೇನಪ್ಪ ಅಂದರೆ ವಿದೇಶಿ ವಿನಿಮಯ ಅಂತಕ್ಕಂಥದ್ದು, ಫಾರಿನ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ನಮ್ಮ ಹತ್ರ ಖಾಲಿಯಾಗಿತ್ತು. ಸರ್, ಈ ಖಾಲಿ ಆಗಿತ್ತು ಅಂತಕ್ಕಂಥದ್ದನ್ನು ನೋಡಿ ಏನು ಮಾಡ್ತಾರಪ್ಪ ಅಂದರೆ PV ನರಸಿಂಹರಾವ್ರವರು ನೋಡಿರಿ, ಬೇರೆ ಯಾರು ಅಧಿಕಾರ ಸ್ವೀಕರಿಸೋಕೆ ಒಲ್ಲ ಅಂತಾರ. ದೇಶ ದಿವಾಳಿ ಆಗ್ತದೆ, ನಾವು ಎಲ್ಲ ಸ್ವೀಕರಿಸಿದ್ರೆ ಅದು ನಮ್ಮ ತಲೆ ಮೇಲೆ ಬರ್ತಂತ ಒಲ್ಲ ಅಂತಾರ. PV ನರಸಿಂಹರಾವ್ರನ್ನ ಏನು ಮಾಡ್ತಾರೆ, ಪ್ರಧಾನಿ ಮಾಡ್ತಾರೆ. ಅವಾಗ ಹಣಕಾಸು ಸಚಿವರು ಯಾರು ಅಲ್ಲ ಅಂತಾರೆ, ನಾವಲ್ಲ ನೀವಲ್ಲ. ಅವಾಗ ಯಾರಿಗನ್ನ ಮಾಡ್ತಾರಪ್ಪ ಅಂದರೆ ಮನಮೋಹನ್ ಸಿಂಗ್ ಅವರನ್ನ ಅಧಿಕಾರಿಯಾಗಿ ಏನು ಮಾಡ್ತಾರೆ, ಹಣಕಾಸು ಸಚಿವರಾಗಿ. ಏನರ ಮಾಡಿರಿ, ನೀವೇ ಒಂದು ದಾರಿ ತೋರಿಸ್ರಿ ಅಂತೇಳಿ. ಅವಾಗ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ, ಅನೇಕ ದಿನ ವಿಚಾರ ಮಾಡಿ ಇದರಿಂದ ನಾವು ಹೊರಗೆ ಬೇರಬೇಕಂದ್ರೆ ಏನಪ್ಪ ಅಂದರೆ ಅನೇಕ ಏನಪ್ಪ ಅಂದರೆ ರೂಲ್ಸ್ಗಳನ್ನು ನಾವು ಬದಲಾವಣೆ ಮಾಡಬೇಕಾಗ್ತದೆ, ದಾರಿ ಅದ ಅಂತ ಹೇಳ್ತಾರೆ. ಅವಾಗ ಏನಪ್ಪ ಅಂದರೆ ಈ PV ನರಸಿಂಹರಾವ್ರವರು ಓಕೆ ಹಾಗಿದ್ರೆ ಜಾರಿಗೆ ಮಾಡೋಣಲ್ಲ ಅಂತ ಹೇಳ್ತಾರೆ. ಜಾರಿಗೆ ಮಾಡ್ಬೇಕಂದ್ರೆ ವಿರೋಧ ಪಕ್ಷದ ಸಹಕಾರನೂ ಸ್ವಲ್ಪ ಮಟ್ಟಿಗೆ ಬೇಕಾಗ್ತದೆ. ವಿರೋಧ ಪಕ್ಷದ ನಾಯಕ ಯಾರಿರ್ತಾರೆ ಆ ಸಮಯದಾಗ? ಅಟಲ್ ಬಿಹಾರಿ ವಾಜಪೇಯಿ ಇರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವಾಗ ಹೇಳ್ತಾರೆ, PV ನರಸಿಂಹರಾವ್ ಅವರನ್ನು ಕರೆದು, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕರೆದು ಏನು ಹೇಳ್ತಾರೆ ಅಂದರೆ, ನೋಡ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಈ ರೀತಿ ದೇಶದ ಪರಿಸ್ಥಿತಿ ಬಂದು ನಿಂತದ, ಅದಕ್ಕೇನಪ್ಪ ಅಂದರೆ ಅನೇಕ ನೀತಿಗಳನ್ನು ಜಾರಿಗೆ ಮಾಡ್ಬೇಕಂತ ಮಾಡೀವಿ, ಅದಕ್ಕೆ ನಿಮ್ಮ ಸಹಕಾರನೂ ಬೇಕು. ನಾವು ಜಾರಿಗೆ ಮಾಡ್ಬೇಕಂದಾಗ ನೀವು ಸಹಕಾರ ಕೊಟ್ಟಿಲ್ಲ ಅಂದರೆ ಏನಾಗ್ತದೆ, ದೇಶ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತ ಆಗ್ತಾ ಬರ್ತದೆ, ದಿವಾಳಿ ಆಗುವ ಸಾಧ್ಯತೆಯೂ ಇರ್ತದೆ ಅಂತ ಹೇಳ್ತಾರೆ. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ವಿರೋಧ ಪಕ್ಷದ ನಾಯಕನಾದರೂ ಕೂಡ ಓಕೆ ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಾರೆ. ನೋಡಿರಿ, ಬೇರೆದವ್ರು ಆದ್ರೆ ಅದನ್ನೇ ಯೂಸ್ ಮಾಡ್ಕೋತಾರೆ. ಬೇರೆದವ್ರು ಇದ್ರಂದ್ರೆ ಆ ಒಂದು ಸ್ಥಿತಿಯನ್ನು ಯೂಸ್ ಮಾಡ್ಕೋತಾರೆ, ಕಾಂಗ್ರೆಸ್ ಸರಿ ಇಲ್ಲ ಹಂಗಿಲ್ಲ ಅಂತೇಳಿ ಯೂಸ್ ಮಾಡಿಕೊಂಡು ಅಧಿಕಾರಕ್ಕಾಗಿ ಹಂಬಲಿಸ್ತಾರೆ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡಂಗಿಲ್ಲ ರೀ, ಅವರು ಅದನ್ನು ವಿರೋಧ ಮಾಡಂಗಿಲ್ಲ. ಓಕೆ, ನನ್ನ ದೇಶ ಅಭಿವೃದ್ಧಿ ಹೊಂದದೆ, ದಿವಾಳಿ ಆಗ್ಲಿಕ್ಕೆ ಬಿಡಬೇಡ್ರಿ, ಏನಾದರೂ ನೀತಿಗಳನ್ನಿದ್ದರೆ ನೀವು ಜಾರಿಗೆ ತರಬಹುದು, ಅದಕ್ಕೆ ನನ್ನ ಸಹಮತ ಇದೆ ಅಂತೇಳಿ ಏನು ಮಾಡ್ತಾರೆ, ವಾಜಪೇಯಿ ಅವರು ಏನು ಮಾಡ್ತಾರೆ, ಆ ಸಮಯದಲ್ಲಿ ಅವರಿಗೆ ಭರವಸೆಯನ್ನು ಕೊಡ್ತಾರೆ. ಅದಕ್ಕೆ ಅವರನ್ನು ಏನಂತ ಕರಿತೀವಿ, ಅಜಾತ ಶತ್ರು ಅಂತ ನೋಡ್ತೀವಿ. ಅವರನ್ನು ಯಾರೂ ನಾವು ಏನಪ್ಪ ಅಂದರೆ ದ್ವೇಷ ಮಾಡೋಂಗಿಲ್ಲ, ಅಜಾತ ಶತ್ರು ಅಂತ ಕರಿತಾ ಬರ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು. ಅಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡ್ತಾರಪ್ಪ ಅಂದರೆ ಸಹಮತವನ್ನು ಕೊಡ್ತಾರೆ. ಅವಾಗ ಏನು ಮನಮೋಹನ್ ಸಿಂಗ್ ಅವರು ಅನೇಕ ನೀತಿಗಳನ್ನು ಹಾಕೋತಾರೆ. ಅದರಲ್ಲಿ ಯಾವ ನೀತಿಯಪ್ಪ ಅಂದರೆ LPG ಅಂತ ನೋಡ್ತಾ ಬರ್ತೀವಿ. ಪ್ರಮುಖವಾಗಿರ್ತಕ್ಕಂಥ ನೀತಿ ಯಾವುದ್ರಿ? LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. LPG ನೋಡಿರಿ, ಲಿಬರಲೈಸೇಷನ್ ಅಂದರೆ ಉದಾರೀಕರಣ ಅಂತ ಕರಿತಾ ಬರ್ತೀವಿ. ಉದಾರೀಕರಣ ಏನು? ಉದಾರೀಕರಣ ಅಂದ್ರೆ ಆರ್ಥಿಕ ನೀತಿಗಳನ್ನು, ನಿರ್ಬಂಧಗಳನ್ನು ಸರಳೀಕರಣ ಮಾಡುವುದು. ಅಂದರೆ ಯಾವುದೇ ನಿರ್ಬಂಧವನ್ನು ಹೇರುವುದು ಬೇಡ. ಒಂದು ಕೈಗಾರಿಕಾ ಸ್ಥಾಪನೆ ಆಗಬೇಕಂದ್ರೆ ಅಲ್ಲಿ ಉದಾರೀಕರಣ ಅಂತಕ್ಕಂಥದ್ದು, ಉದಾರೀಕರಣ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಅಂದರೆ ಆರ್ಥಿಕತೆ ಮೇಲಿನ ನಿರ್ಬಂಧವನ್ನು ತೆಗೆದು ಹಾಕುವುದೇ ನಾವೇನಂತ ಕರಿತೀವಿ ರೀ, ಉದಾರೀಕರಣ. ಆರ್ಥಿಕತೆ ಮೇಲಿನ ನಿರ್ಬಂಧವನ್ನು ತೆಗೆದು ಹಾಕುವುದು. ಇನ್ನು ಪ್ರೈವೇಟೈಸೇಷನ್ ಅಂದರೆ ಖಾಸಗೀಕರಣ. ಖಾಸಗೀಕರಣ ಅಂದರೆ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಉದ್ಯಮಗಳನ್ನು ನಾವೇನು ಮಾಡೋದ್ರಿ, ಖಾಸಗಿಯವರಿಗೆ ಬಿಟ್ಟು ಕೊಡೋಣ. ಅವಾಗೇನು 17 ಇದ್ವಲ್ರಿ, ಆಮೇಲೆ ಎಷ್ಟಕ್ಕೆ ತಂದ್ರಿ, 8ಕ್ಕೆ ಇಳಿಕೆ ಮಾಡಿದ್ರು. ಖಾಸಗಿಯವ್ರಿಗೆ ಬಿಟ್ಟು ಕೊಟ್ಟರು. 17 ಉದ್ಯಮಗಳ ಸರ್ಕಾರದಲ್ಲಿದ್ದು ಅವುಗಳನ್ನು ಏನು ಮಾಡಿದ್ರಿ, ಸಂಪೂರ್ಣವಾಗಿ 8 ಮಾತ್ರ ಇಟ್ಕೊಂಡ್ರು. ಪ್ರೆಸೆಂಟ್ ಎಷ್ಟು ಅದಾವ? ಪ್ರೆಸೆಂಟ್ ಸಾರ್ವಜನಿಕ ವಲಯದಲ್ಲಿ 2, ಒಂದು ರೈಲ್ವೆ, ಇನ್ನೊಂದು ಅಣುಶಕ್ತಿ. ಪರಮಾಣು ಅಂತ ಕರಿತೀವಲ್ರಿ, ಆ ಅಣುಶಕ್ತಿ ಮತ್ತು ರೈಲ್ವೆ ಅಂತಕ್ಕಂಥದ್ದು 2 ಉದ್ಯಮಗಳು ಮಾತ್ರ ಏನವರೇ ಸಾರ್ವಜನಿಕ ವಲಯದಲ್ವ. ಉಳಿದಿರ್ತಕ್ಕಂಥ ಎಲ್ಲ ಒಂದು ವಲಯದ ಒಂದು ಕೈಗಾರಿಕೆಗಳನ್ನು ಯಾರಿಗೆ ಬಿಟ್ಟುಕೊಟ್ಟಾರ? ಖಾಸಗಿಯವರಿಗೆ ಬಿಟ್ಟು ಕೊಡಲಾಗಿದೆ. ಇನ್ನು ನೆಕ್ಸ್ಟ್ ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಜಾಗತೀಕರಣ. ಯಾವುದ್ರಿ? ಜಾಗತೀಕರಣ. ಜಾಗತೀಕರಣ ಏನ್ರಿ ಜಾಗತೀಕರಣ ಅಂದ್ರೆ? ಭಾರತದ ಆರ್ಥಿಕತೆಯನ್ನು ವಿಶ್ವದ ಆರ್ಥಿಕತೆಯೊಂದಿಗೆ ಜೋಡಿಸುವುದು ಅಂತ ಹೇಳ್ತೀವಿ. ಅಂದರೆ ನಮ್ಮ ಭಾರತದ ಆರ್ಥಿಕತೆಯನ್ನು ವಿಶ್ವದ ಮಟ್ಟದಲ್ಲಿ ಅದನ್ನು ಏನು ಮಾಡೋದ್ರಿ, ಹೊಂದಿಸುವುದು. ನಮ್ಮ ಆರ್ಥಿಕತೆಯೂ ಕೂಡ ಈ ರೀತಿ ಇದೆ, ನಾವೇ ಉತ್ಪಾದನೆ ಮಾಡಿ ನಾವೇ ಮಾರಾಟ ಮಾಡೋಣ ಅಂತಕ್ಕಂಥದ್ದನ್ನು ಏನು ಮಾಡ್ತಾರೆ, ಜಾಗತೀಕರಣ ಅಂತಕ್ಕಂಥದ್ದನ್ನು ಮೊದಲ ಬಾರಿಗೆ ಪರಿಚಯ ಮಾಡಿದವರು ಯಾರ್ರಿ? ಮನಮೋಹನ್ ಸಿಂಗ್ ಅವರು. ಇದಿಷ್ಟೇ ಅಲ್ಲ, ಮತ್ತೇನು ಮಾಡ್ತಾರಪ್ಪ ಅಂದರೆ ಲೈಸೆನ್ಸನ್ನು ರದ್ದತಿ ಮಾಡ್ತಾರೆ. ಲೈಸೆನ್ಸ್
ಈ ಲೈಸೆನ್ಸ್ ಪದ್ಧತಿ ಇರ್ತಲ್ರಿ, ಇದನ್ನು ರದ್ದು ಮಾಡಿ ಕೇವಲ 5 ಕ್ಷೇತ್ರಗಳಿಗೆ ಮಾತ್ರ ಅಥವಾ 5 ಕೈಗಾರಿಕೆಗಳಿಗೆ ಮಾತ್ರ ಲೈಸೆನ್ಸನ್ನು ಕಡ್ಡಾಯ ಮಾಡ್ತಾರೆ. ಉಳಿದ ಎಲ್ಲ ಒಂದು ಕೈಗಾರಿಕೆಗಳಿಗೆ ಏನು ಮಾಡ್ತಾರೆ, ರದ್ದು ಮಾಡ್ತಾ ಬರ್ತಾರೆ. 5 ಕೈಗಾರಿಕೆಗಳು ಯಾವ ರೀ ಪ್ರೆಸೆಂಟ್? ಹಾಂ ರೀ, ಅಣುಶಕ್ತಿ ಅವರೇ ಮಾಡ್ತಾರೆ. ಪ್ರೆಸೆಂಟ್ ಯಾರು ಅಂಡರ್ದಾಗದ್ರಿ ಅದು? ಹಾಂ, ಸರ್ಕಾರದ ಅಂಡರ್ದಾಗದ. ಯಾವುದ್ರಿ? ವಾಯುಯಾನ ಮತ್ತು ರಕ್ಷಣೆ ಇವೆಲ್ಲ ಖಾಸಗಿಯವ್ರ ಕೈಗದಾವ ಪ್ರೆಸೆಂಟಿಗೆ. ಹಾಂ, ಸಂಶೋಧನೆ ಆಗೋದಕ್ಕೇನಿಲ್ಲ, ಅದೇ ಸಂಶೋಧನೆಗೆ ಏನು ಇದು ಮಾಡೋಂಗಿಲ್ಲ. ಸಂಶೋಧನೆ ಯಾರು ನೀವು ಬೇಕಾದ್ರೆ ಮಾಡ್ಬೋದು. ಹಾಂ ರೀ, ಆಲ್ಕೋಹಾಲ್ ಅಂತ ಕರಿತೀವಿ. ಆಲ್ಕೋಹಾಲ್ ಮತ್ತು ಸ್ಫೋಟಕಗಳು ಅಂತ ಕರಿತೀವಿ. ಸ್ಫೋಟಕಗಳು ಮತ್ತು ತಂಬಾಕು, ಸಿಗರೇಟ್, ಬೀಡಿ ಇವೆಲ್ಲ ಬರ್ತಾವಲ್ರಿ. ಸಿಗರೇಟ್, ಬೀಡಿ, ತಂಬಾಕು ಇವುಗಳಲ್ಲಿ ಬರ್ತಾವೆ. ಇನ್ನು ನೆಕ್ಸ್ಟ್ ರಾಸಾಯನಿಕ ಮತ್ತು ಔಷಧಗಳು ಅಂತ ಕರಿತಾ ಬರ್ತೀವಿ. ರಾಸಾಯನಿಕಗಳು ಮತ್ತು ಔಷಧಿಗಳು ಇಲ್ಲದಲ್ರಿ. ವಾಯುಯಾನ ಅಂತ ನೋಡಿದಲ್ಲ, ಅವೇ ರಕ್ಷಣೆಗೆ ಸಂಬಂಧಪಟ್ಟಿರ್ತದೆ. ವಾಯುಯಾನ ಮತ್ತು ರಕ್ಷಣೆ, ಆಲ್ಕೋಹಾಲ್ ಅಂತಕ್ಕಂಥದ್ದು, ಸ್ಫೋಟಕಗಳು ಅಂತಕ್ಕಂಥದ್ದು, ತಂಬಾಕು, ಸಿಗರೇಟ್ ಅಂತಕ್ಕಂಥದ್ದು. ಇನ್ನೊಂದು ಯಾವುದ್ರಿ? ರಾಸಾಯನಿಕಗಳು. ಕೇವಲ 5 ಕ್ಷೇತ್ರಗಳಿಗೆಪ್ಪ 5 ಕೈಗಾರಿಕೆಗಳು ಏನು ಮಾಡ್ಯಾರಿ, ಪ್ರಸ್ತುತ ಲೈಸೆನ್ಸ್ ಅದ. ಉಳಿದಿರ್ತಕ್ಕಂಥದಕ್ಕೆಲ್ಲದಕ್ಕೂ ರದ್ದು ಮಾಡಲಾಗಿದೆ. ಇದು ರದ್ದು ಅಂದರೆ 5ಕ್ಕೂ ರದ್ದು ಮಾಡ್ರಿ ಅಂತ ತಿಳ್ಕೊಂಗಿರಿ. ಲೈಸೆನ್ಸ್ ಕಡ್ಡಾಯ ಎಷ್ಟದ ರೀ? 5 ಕ್ಷೇತ್ರಗಳಿಗೆ ಅದ. ಉಳಿದಿರ್ತಕ್ಕಂಥದಕ್ಕೆಲ್ಲದಕ್ಕೂ ರದ್ದು ಮಾಡಲಾಗಿದೆ. ಓಕೆನಾ? ಓಕೆ. ಇನ್ನು ನೆಕ್ಸ್ಟ್ ಇದು ಬಿಟ್ಟರೆ MRTP ಅಂತಿತ್ತಲ್ರಿ. ಆ MRTP ಮೊದಲಿತ್ತಲ್ಲ, MRTP ಅಂತೇಳಿ 100 ಕೋಟಿಯವರೆಗೆ ಇರಬೇಕಂತಿತ್ತು. ಅದನ್ನು ಸಂಪೂರ್ಣವಾಗಿ ರದ್ದು ಮಾಡ್ತಾರೆ. ನೀವು ಎಷ್ಟರೇ ಮಾಡ್ಕೋರಿ ಅಂತ ಹೇಳ್ತಾರೆ. ನೀವೇನು ಮಾಡಿರಿ, ಸಂಪೂರ್ಣವಾಗಿ ಎಷ್ಟರ ತಯಾರಿಕೆ ಮಾಡ್ಕೋರಿ, ರದ್ದು ಮಾಡಿಬಿಡ್ತಾರೆ. ಆಮೇಲೆ MNCಗಳಿಗೆ ಸಂಪೂರ್ಣ ಒಂದು ಆದ್ಯತೆಯನ್ನು ಕೊಡ್ತಾರೆ. ಮೊದಲು MNCಗಳಿಗೆ ಏನು ಮಾಡ್ತಾರೆ ಗೊತ್ತಾ? ಬೇರೆ ದೇಶದವರು ಉತ್ಪನ್ನ ಮಾಡೋಕಂದ್ರೆ ನೀವು ಇಷ್ಟೇ % ಹಾಕಬೇಕು, ಭಾರತದವ್ರು ಇಷ್ಟು ಹಾಕಬೇಕು, ನೀವು ಇಷ್ಟು ಹಾಕಬೇಕು, ಇಬ್ಬರು ಶೇರ್ ಮಾಡಬೇಕಂತಿತ್ತು. ಆಮೇಲೆ ಏನು ಮಾಡ್ತಾರೆ ಗೊತ್ತಾ? MNC ವಿದೇಶಿ ಕಂಪನಿಗಳಿಗೆ ಸಂಪೂರ್ಣವಾಗಿ ನೀವು ಏನು ಮಾಡ್ಬೋದು, ಕೈಗಾರಿಕೆಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ಬೋದು. ನೀವು ಎಷ್ಟು ಬೇಕಾದರೂ ಹಣವನ್ನು ಹೂಡಿಕೆ ಮಾಡ್ಬೋದು, ಎಷ್ಟು ಬೇಕಾದರೂ ಅದರಿಂದ ಗಳಿಸ್ಬೋದು ಅಂತ ಹೇಳ್ತಾರೆ. ಯಾರೀ? ಈ ಒಂದು 1991ರ ಕೈಗಾರಿಕಾ ನೀತಿಯಲ್ಲಿ. ಅಂದರೆ ವಿದೇಶಿ ಬಂಡವಾಳವನ್ನು ಸೆಡಲಿಕ್ಕೆ ಕರ್ನಾಟಕ ನೋಡಿರಿ, ಇತ್ತೀಚೆಗೆ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದ್ರೆ ಫ್ರೀ ಜಾಗ ಕೊಡ್ತೀವಿ ಅಂತಾರೆ ಅವ್ರಿಗೆ. ಯಾಕೆ ಕೊಡ್ತಾರೆ? ಹೆಂಗೆ? ಅತಿ ಹೆಚ್ಚು ಭಾರತದಲ್ಲಿ ಪ್ರಸ್ತುತ ವಿದೇಶಿ ಒಂದು ಹೂಡಿಕೆಯನ್ನು ಯಾವ ಒಂದು ರಾಜ್ಯ ಆಕರ್ಷಣೆ ಮಾಡ್ತದೆ ರೀ? ಕರ್ನಾಟಕ ಇಲ್ಲ. ಯಾವ್ದು ರೀ? ಗುಜರಾತ್ನಲ್ಲಿ. ಮಹಾರಾಷ್ಟ್ರ ಅದ ರೀ ಹೆಚ್ಚು. ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ಕರ್ನಾಟಕ ಬಿಟ್ಟರೆ ಗುಜರಾತ್. ಹಾಗೆ ಚೇಂಜ್ ಆಗ್ತಾ ಇರ್ತದೆ ವರ್ಷ. 6 ತಿಂಗಳಿಗೆ ಒಂದೊಂದ್ಸಲ ಚೇಂಜ್ ಆಗ್ತಾ ಇರ್ತದೆ. ಅಂದರೆ ಯಾವ ದೇಶದವ್ರು ಬಂದು ಹೆಚ್ಚು ಹೂಡಿಕೆ ಮಾಡ್ತಾರಲ್ಲ ಆ ದೇಶದ ಏನು, ಆ ಒಂದು ರಾಜ್ಯದ ಏನು ಬರ್ತಾರೆ, ಹೆಸರು ಬರ್ತಾವೆ. ಮಹಾರಾಷ್ಟ್ರ ಪ್ರೆಸೆಂಟ್ ಹೆಚ್ಚದ ನೋಡ್ರಿ. ಯಾವ್ದು ರೀ? ಮಹಾರಾಷ್ಟ್ರ. 2 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಾವು ಕರ್ನಾಟಕ ಇತ್ತು. ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಏನಪ್ಪ ಅಂದರೆ ಜಾಸ್ತಿ ಇತ್ತು. ಈ ರೀತಿ ಏನಪ್ಪ ಅಂದರೆ ಕೈಗಾರಿಕಾ ನೀತಿಗಳನ್ನು ಜಾರಿಗೆ ಮಾಡ್ತಾ ಬರ್ತಾರೆ. ಯಾರಪ್ಪ ಅಂದರೆ 1991ರ ಕೈಗಾರಿಕಾ ನೀತಿಯಲ್ಲಿ. ಪ್ರಸ್ತುತ ಇದನ್ನು ಬಿಟ್ಟರೆ ಏನ್ರಿ? ವಾಯುಯಾನ ಅಂದರೆ ವಿಮಾನ ತಯಾರಿಸ್ತಕ್ಕಂಥ ಕೈಗಾರಿಕೆಗಳು ಬರ್ತಾವಲ್ರಿ. ವಿಮಾನ ಬಿಡಿ ಭಾಗಗಳು ತಯಾರಿಸ್ತಕ್ಕ ಕೈಗಾರಿಕೆ, ಅವುಗಳನ್ನು ವಾಯುಯಾನ ಅಂತ ಕರಿತೀವಿ. ಸ್ಫೋಟಕಗಳು ಅಂದರೆ ಇವು ಸಿಡಿಮದ್ದುಗಳು, ಗುಂಡುಗಳು, ಪಿಸ್ತೂಲ್ಗಳು, ಬಾಂಬುಗಳು, ಸ್ಫೋಟಕಗಳು ಅಂತ ಕರಿತೀವಿ. ಆಲ್ಕೋಹಾಲ್ ಅಂದ್ರೆ ಜ್ಯೂಸ್. ಮತ್ತು ಅವೇನು ಔಷಧಿಗಳು, ಫಾರ್ಮಾಸ್ಯೂಟಿಕ್ ಅಂತ ಬರ್ತಾವ್ರಿ. ಅವುಗಳನ್ನು ರಾಸಾಯನಿಕಗಳು ನೋಡಿ, ಸಿಕ್ಕಂಗೆ ಎಲ್ಲಿ ಬೇಕಲ್ಲ ಔಷಧಿಗಳು ತಯಾರು ಮಾಡೋಂಗಿಲ್ಲ. ಅವು ಕೊಟ್ಟರೆ ಹೆಂಗಾಗ್ತದೆ ರೀ? ನಿಮ್ಮ ಮನೆ ನೀವು ಒಂದೊಂದು ತಯಾರು ಮಾಡಿಬಿಡ್ತೀರಿ ನಾಳೆಗೆ, ಹೌದಾ ಇಲ್ಲ? ಅದಕ್ಕೆ ಆ ಔಷಧಿಗಳಿಗೆ ಏನು ಮಾಡ್ಯಾರಿ, ಕಡ್ಡಾಯವಾಗಿ ಲೈಸೆನ್ಸ್ ತೊಗೋಬೇಕಂತ ಹೇಳ್ತಾರೆ. ಸ್ಫೋಟಕಗಳಾಗಿರ್ಬೋದು, ಔಷಧಿಗಳು, ತಂಬಾಕು, ಸಿಗರೇಟ್, ಬೀಡಿ, ಓಕೆನಾ? ಇವೆಲ್ಲದಕ್ಕೂ ಏನಪ್ಪ ಅಂದರೆ ಕಡ್ಡಾಯ ಅದು. ನಿಮಗೆ ಸ್ಫೋಟಕ ಅಂದ್ರೆ ಗೊತ್ತಿಲ್ಲ, ಗೊತ್ತವ ಅಂತ ನಾ ಹೇಳಿಲ್ಲ ಅಷ್ಟೇ. ಓಕೆ. ಇನ್ನು ನೆಕ್ಸ್ಟ್, ಇತ್ತೀಚೆಗೆ ಕೈಗಾರಿಕಾ ನೀತಿಗಳಲ್ಲಿ ಬದಲಾವಣೆ ಆಗಿದೆ. 2003ರಲ್ಲಿ ಕೈಗಾರಿಕಾ ನೀತಿ ಬರ್ತದೆ, 2006ರಲ್ಲಿ MSMEಗಳು ಬರ್ತವೆ. ಇತ್ತೀಚಿಂದ ನೋಡೋಣ ನಾವು 2020ರಲ್ಲಿ MSME ಅಂತ ಬರ್ತದೆ. ಯಾವುದ್ರಿ? 2020ರ MSME. ಓಕೆ. MSME ಅಂದರೆ
ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ಏನು ಎಂಟರ್ಪ್ರೈಸಸ್ ಅಂದ್ರೆ ಉದ್ಯಮಗಳು ಅಂತ ಕರಿತೀವಿ. ಏನ್ರಿ? ಉದ್ಯಮಗಳು. ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ 2020ರಲ್ಲಿ ಏನು ಮಾಡ್ಯಾರಪ್ಪ ಅಂದರೆ ಅವುಗಳ ಹೂಡಿಕೆ ಮತ್ತು ವಹಿವಾಟದ ಮೇಲೆ ಅವುಗಳನ್ನು ವಿಂಗಡಣೆ ಮಾಡ್ತಾ ಬರ್ತಾರೆ. ಅಂದರೆ ಯಾವ ರೀತಿಯಾಗಿ ಅದು ಹೂಡಿಕೆ ಮಾಡಿದ ಒಂದು ಕೈಗಾರಿಕೆ, ಆ ಕೈಗಾರಿಕೆ ಹೂಡಿಕೆ ಎಷ್ಟು, ವಹಿವಾಟು ಎಷ್ಟು, ಅದನ್ನು ನೋಡಿಕೊಂಡು ಆ ಕೈಗಾರಿಕೆ ಎದರಲ್ಲಿ ಬರ್ತದೆ ಅಂತ ಹೇಳ್ತಾ ಬರ್ತಾರೆ. ಯಾವ ಕೈಗಾರಿಕೆಯಲ್ಲಿ 1 ಕೋಟಿ ನೋಡಿರಿ, ಹೂಡಿಕೆ ಅಂತ ಒಂದು ಕಡೆ ನೋಡ್ತೀವಿ, ಹೂಡಿಕೆ, ಇನ್ನೊಂದು ವಹಿವಾಟು ಅಂತ ಕರಿತಾವೆ. ಹೂಡಿಕೆ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು 1 ಕೋಟಿಗಿಂತ ಕಡಿಮೆ ಇರಬೇಕು. 1 ಕೋಟಿಗಿಂತ ಕಡಿಮೆ ಇತ್ತಂದ್ರೆ ಅದು ಸೂಕ್ಷ್ಮ ಒಂದು ಕೈಗಾರಿಕೆ. ಜೊತೆಗೆ ವಹಿವಾಟು ಟರ್ನ್ ಓವರ್ ಎಷ್ಟು ಇರ್ಬೇಕ್ರಿ? 5 ಕೋಟಿಗಿಂತ ಕಡಿಮೆ ಇರಬೇಕು. ಎಷ್ಟಿರ್ಬೇಕ್ರಿ? 5 ಕೋಟಿಗಿಂತ ಕಡಿಮೆ ಇರಬೇಕು. ಇನ್ವೆಸ್ಟ್ಮೆಂಟ್ 1 ಕೋಟಿಗಿಂತ ಕಡಿಮೆ ಇರಬೇಕು, 5 ಕೋಟಿಗಿಂತ ವಹಿವಾಟು ಕಡಿಮೆ ಇರಬೇಕು. ಅಂಥ ಒಂದು ಕೈಗಾರಿಕೆಗಳನ್ನು ಏನಂತ ಕರಿತೀವಿ ರೀ? ಸಣ್ಣ ಅಥವಾ ಸೂಕ್ಷ್ಮ ಕೈಗಾರಿಕೆಗಳು. ನೆಕ್ಸ್ಟ್ ಸಣ್ಣ ಕೈಗಾರಿಕೆಗಳಂದ್ರೆ 1 ಕೋಟಿಗಿಂತ ಅಧಿಕ ಹೂಡಿಕೆ, 1 ಕೋಟಿಗಿಂತ ಅಧಿಕ ಹೂಡಿಕೆ ಮತ್ತು 10 ಕೋಟಿಗಿಂತ, ಇತ್ತೀಚೆಗೆ ಬಂದದ, ನಿಮ್ಮ ಬುಕ್ನಾಗ ಚೇಂಜ್ ಅದಾವೆ. ಮೊನ್ನೆ ಮತ್ತೆ ಏನು ಮಾಡ್ಯಾರಿ ಅದನ್ನು ಮತ್ತೆ ಅವ್ರು ಪರಿಷ್ಕರಣೆ ಮಾಡಿಬಿಟ್ಟಾರ. ಮೊದಲು ಎಷ್ಟಿತ್ತಪ್ಪ ಅಂದರೆ 5 ಕೋಟಿ ಇತ್ತಲ್ಲಿ, ಓಕೆನಾ? ಈಗ ಏನು ಮಾಡ್ಯಾರಿ? ಚೇಂಜ್ ಮಾಡಿಬಿಟ್ಟಾರ. 1 ಕೋಟಿಯಿಂದ 10 ಕೋಟಿಯವರೆಗೆ ಹೂಡಿಕೆ. ವಹಿವಾಟು ಎಷ್ಟು ರೀ? 5 ಕೋಟಿಯಿಂದ 50 ಕೋಟಿಯವರೆಗೆ, 5 ಕೋಟಿಯಿಂದ 50 ಕೋಟಿಯವರೆಗೆ ಏನು ಮಾಡ್ಬೋದು ರೀ? ಹೂಡಿಕೆ ಅಂತಕ್ಕಂಥದ್ದನ್ನು ಮಾಡ್ಬೋದು. ಅದು ವಹಿವಾಟನ್ನು ಮಾಡ್ಬೋದು. ಹೂಡಿಕೆ 1 ಕೋಟಿಯಿಂದ 10 ಕೋಟಿ, ವಹಿವಾಟು 5 ಕೋಟಿಯಿಂದ 50 ಕೋಟಿ ಅಂತ ಇತ್ತು ಅಂದ್ರೆ ಅಂಥ ಕೈಗಾರಿಕೆಗಳು ಏನಂತ ಕರಿತೀವಿ ರೀ? ಸಣ್ಣ ಕೈಗಾರಿಕೆ. ಇನ್ನು ಮಧ್ಯಮ ಕೈಗಾರಿಕೆಗಳು ಅನ್ಬೇಕಾಗಿತ್ತಂದ್ರೆ ನಾವು ಅಲ್ಲಿ 10 ಕೋಟಿಯಿಂದ 50 ಕೋಟಿ, ಮೊದಲು 20 ಕೋಟಿ ಮಾಡಿದ್ರು, ಅದಕ್ಕೆ ಈಗ ಮೊನ್ನೆ ಚೇಂಜ್ ಮಾಡ್ಯಾರ. 20 ಕೋಟಿ 50 ಕೋಟಿ ಒಳಗೆ ಇಡಬೇಕು. 10 ಕೋಟಿಗಿಂತ ಹೆಚ್ಚು, 50 ಕೋಟಿಗಿಂತ ಕಡಿಮೆ. ವಹಿವಾಟು ಎಷ್ಟು ಇರ್ಬೇಕು ರೀ? 50 ಕೋಟಿಗಿಂತ ಹೆಚ್ಚು ಮತ್ತು ಮೊನ್ನೆ ಚೇಂಜ್ ಮಾಡ್ಯಾರ. ಮೊದಲು 100 ಕೋಟಿ ಇತ್ತು, ಅದನ್ನು 250 ಕೋಟಿಗಿಂತ ಕಡಿಮೆ ವಹಿವಾಟು ಇರಬೇಕು. ಅಂಥದ್ದನ್ನು ನಾವೇನಂತ ಕರಿತೀವಿ ರೀ? ಮಧ್ಯಮ ಕೈಗಾರಿಕೆ. ಸರ್, ಇನ್ನು ಮುಂದೆ 50 ಕೋಟಿಗಿಂತ ಮ್ಯಾಗ್ ಹೂಡಿಕೆ ಇತ್ತು, 250 ಕೋಟಿಗಿಂತ ಮ್ಯಾಗ್ ವಹಿವಾಟು ಇತ್ತು ಅಂದ್ರೆ ಅದನ್ನು ಬೃಹತ್ ಕೈಗಾರಿಕೆ ಅಂತ ಕರೀತಾರೆ. ಓಕೆನಾ? ಈ ರೀತಿ MSMEಗಳ ಒಂದು ಕಾಯ್ದೆ ಅಂತಕ್ಕಂಥದ್ದು ಏನು ಮಾಡ್ತಾರೆ? ಪರಿಷ್ಕರಣೆ ಮಾಡ್ತಾ ಬರ್ತಾರೆ. 2006ರಲ್ಲಿ ಮಾಡಿದರು, ಮೊನ್ನೆ ಮತ್ತೆ 2020ರಲ್ಲಿ ಏನು ಮಾಡ್ಯಾರ? ಚೇಂಜ್ ಮಾಡ್ಯಾರ. ಮೊನ್ನೆ ಇತ್ತೀಚೆಗೆ ಒಂದು 4-5 ತಿಂಗಳಿಂದ ಏನು ಮಾಡ್ಯಾರ? ಇದನ್ನು ಅಷ್ಟೇ ಪರಿಷ್ಕರಣೆ ಮಾಡ್ಯಾರ. ಎಷ್ಟಿತ್ತು ಇಲ್ಲಿ? 10 ಕೋಟಿಯಿಂದ 20 ಕೋಟಿ ಇತ್ತು, ಇದಕ್ಕೆ 50 ಮಾಡ್ಯಾರ. ಅಲ್ಲಿ 50 ಕೋಟಿಯಿಂದ 100 ಕೋಟಿ ಇತ್ತು, ಅದಕ್ಕೆ 250 ಕೋಟಿ ಮಾಡಿ ಏನು ಮಾಡ್ಯಾರ? ಮತ್ತೆ ಹೊಸ ಆದೇಶವನ್ನು ಹೊರಡಿಸ್ತಾ ಬಂದಾರ. ಅಂದರೆ ಅದರ ಅರ್ಥ ಏನಂದ್ರೆ ಅದ್ರ ಅಂಡರ್ನಾಗ ಇದ್ದು ಅಂದ್ರೆ ಅಂಥ ಕೈಗಾರಿಕೆಗಳ ಹೆಸರು ಏನಂತಂದಂಗೆ ಅಷ್ಟೇ. ಓಕೆನಾ? ಅವುಗಳನ್ನು ಏನಂತ ಕರಿತೀರಿ? MSMEಗಳು ಅಂತ ಕರಿತಾ ಬರುತ್ತೆ. ಅರ್ಥ ಐತಿರೋದು? MSME ಇದೇ ಕ್ವಶನ್ ಕೇಳ್ತಾ ನೋಡ್ರಿ, ಯುವಕರ ಮೇಲೆ ಇಷ್ಟೇ ಕೇಳೋದು. ಸೂಕ್ಷ್ಮ ಅಂದ್ರೆ ಎಷ್ಟು ಇರ್ತದೆ, ಹೂಡಿಕೆ ಎಷ್ಟು ಇರ್ತದೆ, ವಹಿವಾಟು ಎಷ್ಟು ಇರ್ತದೆ. ಇನ್ನು ನೆಕ್ಸ್ಟ್, ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲಿಕ್ಕೆ ಏನು ಮಾಡ್ತಾರೆ? ಸರ್ಕಾರ ವಲಯದಲ್ಲಿ ಮಿನಿರತ್ನ, ಮಹಾರತ್ನ ಮತ್ತು ನವರತ್ನ ಅಂತ ಸ್ಥಾನಮಾನ ಕೊಡ್ತಾರೆ. ಯಾವ್ಯಾವ ರೀ? ನವರತ್ನ, ಮಹಾರತ್ನ, ಇನ್ನೊಂದು ಇನ್ನೊಂದು ಮಹಾರತ್ನ. ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ 1996ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನವರತ್ನ ಸ್ಥಾನಮಾನವನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಒಂದು ಕೈಗಾರಿಕೆ 3 ವರ್ಷದಿಂದ ಸತತವಾಗಿ ಏನಿರ್ಬೇಕ್ರಿ? ಲಾಭದಲ್ಲಿ ಇರಬೇಕಿಲ್ಲ. 3 ವರ್ಷ ಸತತವಾಗಿ ಲಾಭ ಇರಬೇಕು. ಎಷ್ಟು ಲಾಭ ಇರಬೇಕು? 1,000 ಕೋಟಿ ಲಾಭ ಇರಬೇಕಂತ ಹೇಳ್ತಾರೆ. ಲಾಭ ಎಷ್ಟಿರ್ಬೇಕ್ರಿ? ಒಂದು ತೆರಿಗೆ ಸಂಗ್ರಹಣೆ ನಂತರ 1,000 ಕೋಟಿ ಲಾಭ ಇರಬೇಕು. ಅದು ಏನಾಗಿರ್ಬೇಕಪ್ಪ ಅಂದರೆ ಮಿನಿರತ್ನದ ಎದಲ್ಲಿ ಏನಪ್ಪ ಅಂದರೆ ಸ್ಥಾನಮಾನವನ್ನು ಹೊಂದಿರಬೇಕು. ಮಿನಿರತ್ನದ ಎದಲ್ಲಿ ಸ್ಥಾನಮಾನವನ್ನು ಹೊಂದಿರಬೇಕು. ಪ್ರಸ್ತುತ ಎಷ್ಟು ನವರತ್ನಗಳದವ್ರಿ? 16 ನವರತ್ನ ಒಂದು ಕೈಗಾರಿಕಾ ಸ್ಥಾನಮಾನ ಪಡೆದಿರ್ತಕ್ಕಂಥ ಕಂಪನಿಗಳದಾವೆ.
ಸತತ 3 ವರ್ಷದಿಂದ ಉತ್ತಮ ಸಾಧನೆಯನ್ನು ಹೊಂದಿರಬೇಕು. 3 ವರ್ಷದಲ್ಲಿ ಲಾಭ ಎಷ್ಟಿರಬೇಕಪ್ಪ ಅಂದರೆ 1,000 ಕೋಟಿ ಇರಬೇಕು. ಜೊತೆಗೆ ಮಿನಿರತ್ನದ ಎದಲ್ಲಿ ಸ್ಥಾನಮಾನವನ್ನು ಹೊಂದಿರಬೇಕು. ಎಷ್ಟು ಕಂಪನಿಗಳದವ್ರಿ? 16 ಕಂಪನಿಗಳನ್ನು ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಮಿನಿರತ್ನವನ್ನು 1997ರಲ್ಲಿ ಪರಿಚಯ ಮಾಡ್ತಾ ಬರ್ತೀವಿ. ಇಲ್ಲಿ ಇವರು ಹೇಳ್ತಾರೆ ಸತತವಾಗಿ 3 ವರ್ಷದಿಂದ ಏನಪ್ಪ ಅಂದರೆ ಉತ್ತಮ ಸಾಧನೆ ಮಾಡಿರಬೇಕು. ಉತ್ತಮ ಸಾಧನೆ ಅಂದರೆ ನಷ್ಟದೊಳಗೆ ಇರಬಾರ್ದು ಅಂತ ಹೇಳ್ತಾರೆ. ಇವರು ಕೂಡ 500 ಕೋಟಿ ಆದರೂ ಲಾಭವನ್ನು ಹೊಂದಿರಬೇಕು ಅಥವಾ ಹೂಡಿಕೆಯನ್ನು ಹೊಂದಿರಬೇಕು. ಇಲ್ಲಿ ಎಷ್ಟಪ್ಪ ಅಂದರೆ ಎ ಮತ್ತು ಬಿ ಅಂತ ಬರ್ತದೆ. ಅಂದ್ರೆ ಎ ಮತ್ತು ಬಿ ಅಂತ ಸ್ಥಾಪನೆ ಮಾಡ್ತಾ ಬರ್ತಾರೆ. ಇಲ್ಲಿ 63 ಕೈಗಾರಿಕೆಗಳು, ಇಲ್ಲಿ 12 ಕೈಗಾರಿಕೆಗಳು, ಒಟ್ಟು ಎಷ್ಟೇ 75 ಕೈಗಾರಿಕೆಗಳನ್ನು ಪ್ರಸ್ತುತ ಏನಪ್ಪ ಅಂದರೆ ಮಿನಿರತ್ನದಲ್ಲಿ ಗುರುತಿಸ್ತಾ ಬರ್ತೀವಿ. ಮಿನಿರತ್ನದಲ್ಲಿ ಎ ಮತ್ತು ಬಿ ವಲಯದ ಕೈಗಾರಿಕೆಗಳು ಅಂತ ಕರಿತಾ ಬರ್ತೀವಿ. ಅದರಲ್ಲಿ ಏನಪ್ಪ ಅಂದರೆ ಎ ವಲಯದಲ್ಲಿ 63, ಬಿ ವಲಯದಲ್ಲಿ 12, ಟೋಟಲ್ 75 ಕೈಗಾರಿಕೆ. ಇನ್ನು ಮಹಾರತ್ನ ಸ್ಥಾನಮಾನ ನೀಡಿದ್ದು 2009 ನಾವು ನೋಡ್ತಾ ಬರ್ತೀವಿ. ಯಾವ ಕೈಗಾರಿಕೆಗಳು ಸತತ 3 ವರ್ಷದಿಂದ ಲಾಭವನ್ನು ಹೊಂದಿರಬೇಕು? ಎಷ್ಟ್ರಿ? 3 ವರ್ಷದಿಂದ ಲಾಭವನ್ನು ಹೊಂದಿರಬೇಕು. ಎಷ್ಟು? 5,000 ಕೋಟಿ ಲಾಭ ಇರಬೇಕು ರೀ. ತೆರಿಗೆ ಒಂದು ಕಟ್ಟಿದ ನಂತರ 5,000 ಕೋಟಿ. 1 ಕೋಟಿ ಕೊಟ್ಟರೆ ಅವಾಗ ಹೇಳಿದ್ದೆ ಏನಿರ್ತೀವಿ ನಾವು ಆರಾಮ್ ಹೊಟ್ಟೆ ಯಾರಿಗೆ ಮಾತಾಡ್ಸಂಗಿಲ್ಲ. ಹೌದಾ? ಇಲ್ಲ, ಯಾರು ನೌಕರಿ ಬೇಡ ಏನು ಬೇಡ. ನೋಡ್ರಿ, ಪ್ರತಿ ವರ್ಷ 5,000 ಕೋಟಿ ಲಾಭ ಆಗ್ತದಂತ. ಇವೆಲ್ಲ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಉದ್ಯಮಗಳು ಇವೆಲ್ಲ. ಓಕೆ, 5,000 ಕೋಟಿ ಏನಾಗಿರ್ಬೇಕು ರೀ? ಸತತ ಲಾಭವನ್ನು ಗಳಿಸಿರಬೇಕು. ನೆಕ್ಸ್ಟ್ ಇವೇನಪ್ಪ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿ ಆಗಿರಬೇಕು. ಎಲ್ಲಿ ನೋಂದಣಿ ಆಗಿರ್ಬೇಕು ರೀ? ಷೇರು ಮಾರುಕಟ್ಟೆಯಲ್ಲಿ ಯಾವ್ಯಾವು ಎಲ್ಲ 3 ಕೈಗಾರಿಕೆಗಳು ನೋಂದಣಿ ಆಗಿರ್ತಾವೆ ನೋಡ್ರಿ. ಆಲ್ಮೋಸ್ಟ್ ಎಷ್ಟೇ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿ ಆಗಿರಬೇಕು. ನೆಕ್ಸ್ಟ್ ಅದು ಬಿಟ್ಟರೆ ಏನಪ್ಪ ಅಂದರೆ ಇಲ್ಲಿ ಬಂಡವಾಳ ಹೂಡಿಕೆ 25,000 ಕೋಟಿ ಹೊಂದಿರ್ತದಂತೇಳಿ. ಎಷ್ಟೇ? 25,000 ಕೋಟಿ ಬಂಡವಾಳ ಹೂಡಿಕೆಯನ್ನು ಹೊಂದಿರ್ತದೆ. ಅದಕ್ಕಿಂತ ಹೆಚ್ಚು ಇರ್ಬೋದು. ನೆಕ್ಸ್ಟ್ ಎಷ್ಟದವ್ರಿ ಕೈಗಾರಿಕೆಗಳಲ್ಲಿ? ಎಷ್ಟವ ಅಂದರೆ 13 ಕೈಗಾರಿಕೆಗಳು. ಇತ್ತೀಚೆಗೆ ಮೊನ್ನೆ 2023 ಡಿಸೆಂಬರ್ನಾಗ ಯಾವ್ದು ಬಂತ್ರಿ? ಯಾವುದ್ರಿ? ಆಯಿಲ್ ಇಂಡಿಯಾ ಲಿಮಿಟೆಡ್. ಅದನ್ನು ಆಯಿಲ್ ಅಂತ ಕರಿತಾ ಬರ್ತೀವಿ. ಓ ಅಂದ್ರೆ ಆಯಿಲ್, ಐ ಅಂದ್ರೆ ಇಂಡಿಯಾ, ಎಲ್ ಅಂದ್ರೆ ಲಿಮಿಟೆಡ್. ಆಯಿಲ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು 2023ರಲ್ಲಿ ಡಿಸೆಂಬರ್ ಒಳಗೆ ಏನು ಮಾಡ್ಯಾರ್ರಿ? ಅದನ್ನು ನವರತ್ನದಾಗ ಇದ್ದಿದ್ದನ್ನು ಜಂಪ್ ಮಾಡಿ ಇಲ್ಲಿ ಕಳಿಸ್ಯಾರ, ಅದಕ್ಕೆ ಮಹಾರತ್ನ ಕಳಿಸ್ಯಾರ. ಅರ್ಥ ಆಯ್ತಾ? ಇಲ್ಲಿ ಮಾಡ್ತಾರೆ ಗೊತ್ತ್ರಿ? ಇಲ್ಲಿರ್ತಕ್ಕಂಥದನ್ನು ಇಲ್ಲಿ ಜಂಪ್ ಮಾಡ್ತಾರೆ, ಇಲ್ಲಿದ್ದು ಏನು ಮಾಡ್ತಾರೆ? ಅಲ್ಲಿ ಜಂಪ್ ಮಾಡ್ತಾರೆ. ಮಹಾರತ್ನದವ್ರು ಇನ್ನೊಂದು ಲಕ್ಷಣ ಏನಪ್ಪ ಅಂದರೆ ನವರತ್ನದಲ್ಲಿ ಸ್ಥಾನಮಾನವನ್ನು ಹೊಂದಿರಬೇಕು. ಮೊದಲು ಎಲ್ಲಿ ಸ್ಥಾನಮಾನ ಹೊಂದಿರ್ಬೇಕ್ರಿ? ನವರತ್ನ. ಮತ್ತು ಷೇರು ಮಾರುಕಟ್ಟೆಯಲ್ಲಿ ಏನಾಗಿರ್ಬೇಕ್ರಿ? ನೋಂದಣಿ ಆಗಿರಬೇಕು ಅಂತಕ್ಕಂಥದ್ದು. ಅಂಥ ಒಂದು ಸ್ಥಾನಮಾನವನ್ನು ನೀಡ್ತಾ ಬರ್ತಾರೆ. ಇದರಲ್ಲಿ ಮಿನಿರತ್ನ, ನವರತ್ನ ಮತ್ತು ಮಹಾರತ್ನಗಳು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಅರ್ಥ ಆಯ್ತಾ? ಇಷ್ಟು ಕೈಗಾರಿಕೆಗಳು. ಇನ್ನು ನೆಕ್ಸ್ಟ್ ಬಡತನ ಮತ್ತು ನಿರುದ್ಯೋಗ. ಸಾಕ? ಬಿಕ್ಕಿರ್ಬೇಕು ನಿಮಗೆ, ಹೌದಲ್ಲ? ಹಾಂ ರೀ. ತಿಳಿಲತ್ತದ ರೀ? ಅರ್ಥ ಆಗ್ಲತ್ತದ? ಸ್ವಲ್ಪ ಸ್ಪೀಡ್ ಆಗುತ್ತೆ, ಏನು ಮಾಡೋಕೆ